शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 7ನೇ ಸೂತ್ರ. ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್. ಅಂದರೆ ಬ್ರಹ್ಮದಲ್ಲಿ ಯಾವನಿಗೆ ನಿಷ್ಠೆ ಅನ್ನುವಂಥದ್ದಿರ್ತದೋ ಅವನನ್ನೇ ಕುರಿತು ಮೋಕ್ಷ ಅನ್ನುವಂಥದ್ದನ್ನು ಉಪದೇಶ ಮಾಡಿಕೊಂಡು ಬಂದಿರುವುದರಿಂದ ಇಲ್ಲಿ ಹಿಂದ ಆತ್ಮಶಬ್ದವನ್ನ ಪ್ರಧಾನಕ್ಕೆ ಹೇಳ್ರಿ ಅಂತ ಅವನು ಆಕ್ಷೇಪ ಮಾಡಿದ್ನಲ್ಲ, ಅದು ಹೊಂದುದಿಲ್ಲ ಅಂತ ಈ ಒಂದು ಸೂತ್ರದಿಂದ ಹೇಳ್ತಾ ಇದ್ದಾರೆ. ನ ಪ್ರಧಾನಂ ಅಚೇತನಂ ಆತ್ಮಶಬ್ದಾವಲಂ ಭವಿತುಂ ಅರ್ಹತಿ. ಅಚೇತನಂ ಪ್ರಧಾನಂ ಆತ್ಮಶಬ್ದಾವಲಂಬನಂ ನ ಭವಿತುಂ ಅರ್ಹತಿ ಅಂತ ಹಿಂಗ್ ವಾಕ್ಯ ಕದ್ರದು. ಇಲ್ಲಿ ಅಚೇತನ ಅಂದ್ರೆ ಜಡ ಅಂತ, ಪ್ರಧಾನ ಅನ್ನುವಂತಹದ್ದು ಜಡ. ಆ ಜಡವಾಗಿರ್ತಕ್ಕಂತ ಪ್ರಧಾನ ಅನ್ನುವಂತಹದ್ದು ಇದು ಆತ್ಮಶಬ್ದಾವಲಂಬನಂ. ಇದು ಆತ್ಮಶಬ್ದಕ್ಕೆ ವಿಷಯ ಆಗ್ತದೇನು ಅಂತಂದ್ರೆ ನ ಭವಿತುಂ ಅರ್ಹತಿ, ಅದು ಆತ್ಮಶಬ್ದಕ್ಕೆ ವಿಷಯ ಆಗುವುದಿಲ್ಲ ಅಂತ. ಯಾವುದು ಈ ಜಡವಾಗಿರ್ತಕ್ಕಂತ ಪ್ರಧಾನ ಅನ್ನುವಂತಹದ್ದು ಇದು ಆತ್ಮಶಬ್ದಕ್ಕೆ ವಿಷಯ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಹೇಳ್ತಾರ ಅವರು, ಸ ಆತ್ಮ ಇತಿ ಪ್ರಕೃತಂ ಸದಣಿಮಾನಂ ಆದಾಯ ತತ್ವಮಸಿ ಶ್ವೇತಕೇತು ಇತಿ ಚೇತನಸ್ಯ ಶ್ವೇತಕೇತೋಃ ಮೋಕ್ಷಯಿತವ್ಯಸ್ಯ ತನ್ನಿಷ್ಠಾಂ ಉಪದಿಶ್ಯ. ಇಲ್ಲಿ ಸ ಆತ್ಮ ಅಂದ್ರೆ ಆ ಆತ್ಮ ಅಂತ, ಸಹ ಅಂದ್ರೆ ಅವನು ಆತ್ಮ ಅಂತೇಳಿ, ಇತಿ ಪ್ರಕೃತಂ ಅಂದ್ರೆ ಪ್ರಕೃತದಲ್ಲಿ ಈ ರೀತಿ ಉಪನಿಷತ್ ಅನ್ನುವಂತಹದ್ದು ಸ ಆತ್ಮ ಅಂತ ಪ್ರಾರಂಭ ಮಾಡಿ ಸದಣಿಮಾನಂ, ಸತ್ ಅಣಿಮಾನಂ ಅಂತ. ಸತ್ ಅಂದ್ರೆ ಸದ್ರೂಪವಾಗಿರುವಂತಹದ್ದು. ಮೂರು ಕಾಲದಲ್ಲಿ ಯಾವುದಾದೋ ಅದಕ್ಕೆ ನಾವು ಸತ್ತು ಅಂತ ಕರಿತೇವೆ. ಮತ್ತು ಅಣಿಮಾನಂ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹದ್ದು. ಅದು ಸದ್ರೂಪವಾಗಿರ್ತಕ್ಕಂತ ವಸ್ತು, ಅದಕ್ಕೆ ನಾವು ಸತ್ ಅಂತೇವಿ, ಸದ್ರೂಪ ಅಂತೇವಿ, ಅದಕ್ಕೆ ನಾವು ಏನೋ ಹೆಸರು ಕರಿತೇವೆ ನಾವು ಅದನ್ನ. ಅದು ಹೇಗಿದೆ ಅಂತಂದ್ರೆ ಅತ್ಯಂತ ಸೂಕ್ಷ್ಮ, ಅತಿ ಸೂಕ್ಷ್ಮ ಅಂದ್ರೆ ಅಷ್ಟು ಅಣೋರಣೀಯಾನ್ ಮಹತೋ ಮಹ್ಯಾನ್ ನನ್ನ ಶ್ರುತಿ ಹೇಳಿದಂತೆ ಅಣುವಿಗಿಂತಲೂ ಇನ್ನೂ ಅಣು ಅಂತ, ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂತ. ಈ ರೀತಿಯಾಗಿ ಆದಾಯ ಅದನ್ನ ಇಲ್ಲಿ ತೆಗೆದುಕೊಂಡು ಶ್ರುತಿ ಅನ್ನುವಂಥದ್ದು ಸ ಆತ್ಮ ಅಂತೇಳಿ, ಅದು ಆತ್ಮ ಅಂತೇಳಿ ಅಂಥ ಸದ್ರೂಪವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಆ ತತ್ವವನ್ನು ತಗೊಂಡು ತತ್ವಮಸಿ ಶ್ವೇತಕೇತು, ಹೇ ಶ್ವೇತಕೇತುವೆ ತತ್ ತ್ವಂ ಅಸಿ. ತತ್ ಅಂದ್ರೆ ಆ ಪರಬ್ರಹ್ಮ, ಯಾವುದು ಅತ್ಯಂತ ಸೂಕ್ಷ್ಮದ, ಯಾವುದು ಸದ್ರೂಪದ ಅಂತ ಆತ್ಮನೇ ತ್ವಂ ಅಸಿ, ನೀನೇ ಆಗಿದ್ದೀಯಾ. ಇಲ್ಲಿ ಶ್ವೇತಕೇತುವಿನ ಕುರಿತು ಉದ್ದಾಲಕ ಮಹರ್ಷಿಗಳು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡುವಾಗ ಇಲ್ಲಿ ಸ ಆತ್ಮ ಅಂದ್ರೆ ಆ ಆತ್ಮನೇ ನೀನಾಗಿದ್ದೀಯಾ ಅಂದ್ರೆ ಇಲ್ಲಿ ಪ್ರಕೃತ ಏನ್ ಹೇಳಿದ್ರು ಅಂತಂದ್ರೆ ಆ ಸದ್ರೂಪ ಅತ್ಯ ಸೂಕ್ಷ್ಮವಾಗಿರ್ತಕ್ಕಂಥ ಅಂಥ ಆತ್ಮನೇ, ಅಂತ ಬ್ರಹ್ಮವೇ ನೀನದಿ ಅಂತೇಳಿ. ಇತಿ ಚೇತನಸ್ಯ ಶ್ವೇತಕೇತೋಹೋ, ಇಲ್ಲಿ ಶ್ವೇತಕೇತು ಅನ್ನೋನು ಚೇತನದಾನ, ಅವನು ಚೈತನ್ಯ ಸ್ವರೂಪದಾನ. ಮೋಕ್ಷಯಿತವ್ಯಸ್ಯ, ಈಗ ಅವನಿಗೆ ಮೋಕ್ಷ ಉಂಟಾಗಬೇಕಾಗೈತಿ. ಈಗ ಅವನು ಮೋಕ್ಷವನ್ನು ಹೊಂದಬೇಕಂತ ಹೇಳಿ ಇಲ್ಲಿ ತಂದೆಗೆ ಶರಣಾಗತನಾಗಿದ್ದಾನ. ನಾನು ಮುಕ್ತನಾಗಬೇಕು, ಮೋಕ್ಷಾಪೇಕ್ಷೆ ಉಳ್ಳವನಾಗಿದ್ದಾನ.
ಇನ್ನೂ ಮುಕ್ತಿ ಆಗಿಲ್ಲ ಅವನಿಗೆ. ಇವಾಗ ಗುರುಗಳಿಂದ ಅವ್ರ ತಂದೆಯವರಿಂದ ಅದನ್ನು ಉಪದೇಶ ಕೇಳಿದ ಮೇಲೆ ಅವನಿಗೆ ಮೋಕ್ಷ ಅನ್ನುವಂಥದ್ದು, ಅಂದ್ರೆ ಮೊದಲು ಮೋಕ್ಷ ಸ್ವತಃ ಸಿದ್ಧ ಐತ್ರಿ ಅದು. ಅದೇನು ಹೊಸದಾಗೇನು ಪ್ರಾಪ್ತಿ ಆಗುವಂತದ್ದಲ್ಲ. ಆದ್ರೂ ನಮಗ ನಾವಿನ್ನೂ ಬದ್ಧಾವಸ್ಥೆಯೊಳಗದೀವಿ ಅಂತ ನಮಗೊಂದು ಕಲ್ಪನಾ ಐತಲ್ಲ, ಮರವೇ ಐತಲ್ರಿ ಅದು. ಮರವೆಯ ಮೂಲಕವಾಗಿ ನಾನಿನ್ನೂ ಮುಕ್ತನಾಗಿಲ್ಲ ಅಂತ ನಾವು ಹೇಳ್ತೇವೆ ಅಜ್ಞಾನ ಮೂಲಕವಾಗಿ. ಅದಕ್ಕೆ ಅಂಥ ಮೋಕ್ಷವನ್ನ ಪಡೆಯಲಿರ್ತಕ್ಕಂಥ ಯಾವ ಶ್ವೇತಕೇತು ಅವನು ಚೈತನ್ಯನಾಗಿರುವುದರಿಂದ ತನ್ನಿಷ್ಠಾಂ ಉಪದಿಶ್ಯ, ತತ್ ನಿಷ್ಠಾ, ತತ್ ಅಂದ್ರೆ ಯಾವುದು? ಆ ಪರಮಾತ್ಮ, ಬ್ರಹ್ಮ ಅಥವಾ ಆತ್ಮ ಅಂತ. ಆತ್ಮನಲ್ಲಿ ನಿಷ್ಠೆ ಎನ್ನುವಂಥದ್ದನ್ನು ಉಪದೇಶ ಮಾಡಿ, ನೋಡಪ್ಪ ನೀನು ಆತ್ಮನ ನಿಷ್ಠೆ ಉಳ್ಳವನಾದಿ ಅಂತಂದ್ರೆ ನಿನಗ ಮೋಕ್ಷ ಅನ್ನುವಂಥ ದೊರಕ್ತದ. ನಾವು ಮುಕ್ತರಾಗಬೇಕಾದ್ರೆ ನಾವು ಆತ್ಮನಿಷ್ಠೆ ಉಳ್ಳವರಾಗಬೇಕು. ಆತ್ಮನಲ್ಲಿ ನಮಗೆ ಶ್ರದ್ಧಾ ಬೇಕು, ಆತ್ಮನ ನಾವು ನಂಬಬೇಕು. ಅದಕ್ಕೆ ನಂಬು ಜ್ಞಾನವನೇ ಕರ್ಮವೆಂಬ ಜಾಲಸಲಿಕ್ಕೆ ಹಂಬಲಿಸಿದರು ಮುಕ್ತಿ ಬಯಸಿ ಮನುಜ ಅಂತ ಅವರು ಹೇಳ್ಕೊಂಡು ಬರ್ತಾರಲ್ರಿ. ಇನ್ನು ಜ್ಞಾನವನ್ನೇ ನಂಬು, ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೀನಿ ಅನ್ನುವಂತ ಜ್ಞಾನ ನಂಬು. ಕರ್ಮ ಜಾಲದಲ್ಲಿ ಸಿಲುಕೊಂಡು ನೀನು ಬಂಧನಕ್ಕೊಳಗಾಗಬೇಡ ಅಂತ ನಿಜಮಸೂರ್ ಹೇಳಿದಂತೆ ಇಲ್ಲಿ ತನ್ನಿಷ್ಠಾಂ ಉಪದಿಶ್ಯ. ತನ್ನಿಷ್ಠಾಂ ಅಂತಂದ್ರೆ ಆ ಒಂದು ಆತ್ಮನಲ್ಲಿ ನಿಷ್ಠೆ ಅನ್ನುವಂಥದ್ದನ್ನು ಉಪದೇಶ ಮಾಡಿ, ಆಚಾರ್ಯವಾನ್ ಪುರುಷೋ ವೇದ ತಸ್ಯ ತಾವದೇವ ಚಿರನ್ ಯಾವನ್ನ ವಿಮೋಕ್ಷತ ಸಂಪತ್ಸೆ. ನೋಡ್ರಿ, ಆಚಾರ್ಯವಾನ್ ಪುರುಷೋ ವೇದ, ಯಾರು ಗುರುಗಳಿಗೆ ಶರಣಾಗತರಾಗಿದ್ದಾರ, ಗುರುಗಳನ್ನ ಯಾರು ಹೊಂದಿದಾರ ಅವರೇ ಪರಮಾತ್ಮನ ಅರಿತಾರೆ ಅಂತ. ನಮ್ಮ ಆತ್ಮಸ್ವರೂಪವನ್ನು ಅರಿಬೇಕಾಗಿತ್ತು ಅಂತಂದ್ರೆ ಅದು ಗುರುಗಳಿಂದಲೇ ಅರಿಲಿಕ್ಕೆ ಬರ್ತದ. ಅದು ಗುರು ಇಲ್ಲದೆ ಆ ಪರಮಾತ್ಮ ಸ್ವರೂಪವನ್ನು ಅರಿಲಿಕ್ಕಾಗೋದಿಲ್ಲ ಅಂತ ಹಿಂಗ ಛಾಂದೋಗ್ಯೋಪನಿಷತ್ನಲ್ಲಿ ಅಲ್ಲಿ ಆಚಾರ್ಯವಾನ್ ಪುರುಷೋ ವೇದ ಅನ್ನುವಂತ ಒಂದು ಮಂತ್ರವನ್ನು ಹೇಳ್ತಾ ತಸ್ಯ ತಾವದೇವ ಚಿರನ್ ಯಾವನ್ನ ವಿಮೋಕ್ಷೆ ಅತ ಸಂಪತ್ಸೆ. ಇಲ್ಲಿ ತಸ್ಯ ತಾವದೇವ ಚಿರನ್ ಅಂದ್ರೆ ಇಲ್ಲಿ ನಾವು ಈ ಸಂಸಾರ ಬಂಧನದಿಂದ ಬಿಡುಗಡೆಯನ್ನ ಹೊಂದಬೇಕಾಗೈತಿ. ಇವಾಗ ಅಂದ್ರೆ ನಾವು ಈಗ ನಮಗೆ ಬಂಧನ ಆಗೈತೆ ಅಂತ ತಿಳ್ಕೊಂಡೇವಲ್ರಿ. ಇವಾಗ ದೇಹಗಳಲ್ಲಿ ಆತ್ಮಭಾವನೆ ಬಂಧ ಅಂತದು. ಈಗ ಅದರಿಂದ ನಾವು ಬಿಡುಗಡೆ ಆಗ್ಬೇಕಾಗೈತಿ. ಅಂದ್ರೆ ಆತ್ಮ ಅನಾತ್ಮಗಳನ್ನ ವಿಂಗಡಿಸಿ ತಿಳ್ಕೋಬೇಕಾಗೈತಿ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಅನಾತ್ಮಗಳದಾವ. ಇವು ಇವುಗಳಲ್ಲಿ ನಾನಲ್ಲ ಅಂತ ನಾವು ತಿಳ್ಕೋಬೇಕು. ಇವಾಗ ಬಿಡುಗಡೆ ಅಂತಂದ್ರೆ ಏನು? ಅವುಗಳಲ್ಲಿ ಯಾವ ತಾದಾತ್ಮ ಭಾವನೆ ಮಾಡ್ಕೊಂಡೇವಲ್ಲ ಆ ತಾದಾತ್ಮ ಭಾವನೆ ಅನ್ನುವಂತಹದ್ದು ಹೊರಟು ಹೋಗ್ಬೇಕು. ಇವಾಗ ನಾನು ಅದಕ್ಕೆ ಪೃಥಕ್, ನಾನು ಬೇರೆ ಇದ್ದೀನಿ, ನಾನು ಚೈತನ್ಯ ಸ್ವರೂಪನದೀನಿ ಅನ್ನುವಂತ ಈ ಒಂದು ಜ್ಞಾನ ಆದಾಗ ನಮಗ ಅದರಿಂದ ಬಿಡುಗಡೆ ಅನ್ನುವಂತಹದ್ದಾಗ್ತದೆ. ಹಿಂಗ ನಾವು ಎಲ್ಲಿಯವರೆಗೆ ಬಿಡುಗಡೆ ಆಗಿಲ್ಲ ಅಲ್ಲಿ ತನಕ ನಮಗ ಈ ಮುಕ್ತಿ ಆಗೋ ತಡ ಅಂತಷ್ಟ. ಅವಾಗ ಅವನು ಮುಕ್ತನಾಗಿ ಬಿಡ್ತಾನಂತ. ತಾವದೇವ ಚಿರಂ, ಯಾವತ್ತು ವಿಮೋಕ್ಷ, ಯಾವನ್ನ ವಿಮೋಕ್ಷ, ಯಾವತ್ತು ನ ವಿಮೋಕ್ಷೆ. ಅದ್ರ ಯಾವನ್ನ ವಿಮೋಕ್ಷೆ ಅಂತಂದ್ರೆ ಎಲ್ಲಿವರೆಗೆ ಅದರಿಂದ ಬಿಡುಗಡೆ ಅನ್ನುವಂತಹದ್ದಾಗಿಲ್ಲವೋ ಅಲ್ಲಿ ತನಕ ತಡ ಅಂತ. ಅತ ಸಂಪತ್ಸೆ, ಅವನು ಮುಕ್ತನಾಗಿ ಬಿಡ್ತಾನಂತ. ಅಂದ್ರೆ ಆ ಪರಮಾತ್ಮನನ್ನು ಅರ್ಥಕೊಂಡು ಅವನು ಮೋಕ್ಷವನ್ನು ಹೊಂದ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ಇತಿ ಮೋಕ್ಷೋಪದೇಶಾತ್. ಹಿಂಗ ಶ್ರುತಿ ಮುಕ್ತಿಯ ಉಪದೇಶವನ್ನ ಮಾಡೈತಿವ. ಇಲ್ಲಿ ಶ್ವೇತಕೇತುವನ್ನು ಕುರಿತು ಶ್ರುತಿ ಏನ್ ಹೇಳ್ತು ಇಲ್ಲಿ? ಗುರುಗಳು ನೋಡಪ್ಪ, ನೀನು ಗುರುಗಳನ್ನ ಹೊಂದು ಗುರುವಿನ ಮುಖಾಂತರವಾಗಿ ತಿಳ್ಕೊಂಡು ನೀನು ನಿನಗೆ ಯಾವಾಗ ಆ ಬಂಧನದಿಂದ ಬಿಡುಗಡೆ ಆಯ್ತು ಅಂತಂದ್ರೆ ಆ ಬಿಡುಗಡೆ ಆಗುತ್ತಾನ ಅಷ್ಟೇ ತಡ ಅಲ್ಲಿ ನೀನು ಪರಬ್ರಹ್ಮ ಸ್ವರೂಪನೇ ಆಗ್ಬಿಡ್ತೀನಿ, ಮುಕ್ತನೇ ಆಗ್ಬಿಡ್ತಿ ಅಂತ. ಅತ ಸಂಪತ್ಸೆ, ಅತ ಸಂಪತ್ಸೆ ಅಂದ್ರೆ ನೀನು ಮುಕ್ತಿಯನ್ನು ಪಡೀತಿ ಅಂತ. ಇಲ್ಲಿ ಅದನ್ನ ನೀ ಹೊಂತ ಇದ್ದಿ ಅಂತ ಅಲ್ಲಿ ಮೋಕ್ಷದ ಒಂದು ಉಪದೇಶ ಅನ್ನುವಂತಹದ್ದನ್ನ ಮಾಡಿದ್ದಾರೆ. ಇತಿ ಮೋಕ್ಷೋಪದೇಶಾತ್.
ಯದಿ ಹಿ ಅಚೇತನಂ ಪ್ರಧಾನಂ ಸಚ್ಶಬ್ದವಾಚ್ಯಂ. ಈ ಒಂದು ವೇಳೆ ಈ ಜಡವಾಗಿರತಕ್ಕಂಥ ಪ್ರಧಾನವೇ ಸಚ್ಶಬ್ದವಾಚ್ಯಂ, ಸತ್ ಅನ್ನುವಂಥ ಶಬ್ದಕ್ಕದು ವಾಚ್ಯ ಆಗೈತಿ ಅಂತ ನಾವು ಹಿಂಗಿಟ್ಕೊಂಡ್ರ, ಯದಿ ಅಂದ್ರೆ ಹಿಂಗ ಒಂದು ವೇಳೆ ಅಂತ. ಈಗ ಅವರು ಸಾಂಖ್ಯರು ಹೇಳೋ ಪ್ರಕಾರ ಅಚೇತನ ಜಡವಾಗಿರ್ತಕ್ಕಂಥ ಪ್ರಧಾನವೇ ಸತ್ ಶಬ್ದದ ವಾಚ್ಯ ಆಗೈತಿ ಅಂತ ಹೇಳಿ ಹಿಂಗ ನಾವು ಇಟ್ಕೊಂಡ್ರ ತದಸಿ ಅಂದ್ರೆ ಅದುವೇ ನೀನದಿ ಇತಿ ಗ್ರಾಹೇತ್ ಮುಮುಕ್ಷು. ಮುಮುಕ್ಷುವನ್ನು ಕುರಿತು ಆ ಪ್ರಧಾನವೇ ನೀನದಿ ಅಂತ. ಯಾಕಂದ್ರೆ ಸತ್ ಶಬ್ದದ ವಾಚ್ಯವನ್ನು ನಾವು ಪ್ರಧಾನ ಅಂತ ಇಟ್ಕೊಂಡಾಗ ಅದೇ ನೀನದಿ ಅಂತ ಹೇಳಿ. ಚೇತನಂ ಸಂತಂ, ಈ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಈ ಯಾವ ಇವನು ಯಾರು ಶ್ವೇತಕೇತು ಇಲ್ಲಿ ಅಥವಾ ಇಲ್ಲಿ ಮುಮುಕ್ಷು ಅಂತ. ಮುಮುಕ್ಷು ಚೈತನ್ಯ ಸ್ವರೂಪದಾನ. ಅಂತ ಮುಮುಕ್ಷುಗಳನ್ನು ಕುರಿತು ನೀನು ಅಚೇತನ ಅಸಿ, ನೀನು ಅಚೇತನಾಗಿದ್ದೀಯಾ ಅಂತ ಹಿಂಗ ಇಲ್ಲಿ ವಿಪರೀತವಾಗಿರ್ತಕ್ಕಂಥ ಶಾಸ್ತ್ರವನ್ನ ಅವನಿಗೆ ಬೋಧ ಮಾಡ್ಬೇಕಾಕತಿ. ಇವಾಗ ಒಂದ್ ವೇಳೆ ಪ್ರಧಾನವೇ ಸತ್ಶಬ್ದಕ್ಕೆ ವಾಚ್ಯ ಆಗ್ತೈತಿ ಅಂತಂದ್ರೆ, ಸತ್ಶಬ್ದಕ್ಕೆ ವಾಚ್ಯ ಯಾವುದು ಅಂತಂದ್ರೆ ಇದು ಪ್ರಧಾನ ಅಂತ ನಾವು ಒಂದ್ ವೇಳೆ ಇಟ್ಕೊಂಡ್ರ, ಸತ್ಶಬ್ದಕ್ಕ ಪ್ರಧಾನವೇ ವಾಚ್ಯ ಅಂತ ಅಂದ್ಕೊಂಡಾಗ ಆ ಜಡವಾಗಿರ್ತಕ್ಕಂಥ ಪ್ರಧಾನಕ್ಕ ಅದಕ್ಕೆ ನೀನು ತದಸಿ, ಅದು ನೀನದಿ ಅಂತ. ಅದರ ಅರ್ಥ ಏನು? ಅದು ತತ್ ಅಸಿ, ಅದೇ ನೀನು ಅಂತ. ಇತಿ ಗ್ರಾಹೇತ್, ಹೀಗೆ ನಾವು ಅಲ್ಲಿ ಗ್ರಹಣ ಮಾಡಬೇಕಾಗ್ತೈತಿ. ಮುಮುಕ್ಷುಂ ಚೇತನಂ ಸಂತಂ, ಇಲ್ಲಿ ಚೇತನ ರೂಪನಾಗಿರ್ತಕ್ಕಂಥ ಮುಮುಕ್ಷುವನ್ನು ಕುರಿತು ಈ ರೀತಿಯಾಗಿ ನಾವು ಬೋಧ ಮಾಡಿದ್ದಾದರೆ ಆದೇಶೋ ಅಚೇತೋ ಅಸಿ ಇತಿ, ನೋಡು ನೀನು ಅಚೇತನಾಗಿದ್ದಿ, ಜಡನೇ ಆಗಿದ್ದಿ. ಯಾಕಂದ್ರೆ ಅಲ್ಲಿ ಪ್ರಧಾನವು ಜಡ ಅದಲ್ರಿ, ಮತ್ತ ಆ ಪ್ರಧಾನವೇ ನೀನದಿ ಅಂತ ಹೇಳ್ಬೇಕಾಕೈತಿ. ಇವಾಗ ಮತ್ತ ಅಲ್ಲಿ ಜಡ ವಿಪರೀತ ಆಯ್ತಲ್ರಿ. ಇವಾಗ ವಿಪರೀತ ಆಯ್ತು. ಚೈತನ್ಯ ಸ್ವರೂಪನೇ ತಾನಾಗಿ ಇಲ್ಲಿ ಜಡವಾಗಿರ್ತಕ್ಕಂಥ ಒಂದು ಪ್ರಧಾನವೇ ನೀನು ಅಂತಂದಾಗ ಅದಕ್ಕೆ ವಿಪರೀತವಾಗಿ ಉಪದೇಶ ಆದಂಗ ಆಯ್ತು. ನೀನು ಅಚೇತನದಿ ಅಂತ ಹೇಳಿ ಶಾಸ್ತ್ರ ಹಿಂಗ್ ವಿಪರೀತ ವಿರುದ್ಧ ಹೇಳ್ದಂಗ ಆಗ್ಬಿಡ್ತೈತಿ. ಇವಾಗ ಪುರುಷಸ್ಯ ಅನರ್ಥ ಇತಿ ಅಪ್ರಮಾಣಂ ಶಾತ್, ಇದರಿಂದ ಪುರುಷಾರ್ಥ ಅನ್ನುವಂಥದ್ದು ನಮಗೆ ಸಿದ್ಧಿ ಆಗಂಗಿಲ್ಲ. ಯಾಕ ಅನರ್ಥ ಆಗಿಬಿಡ್ತೈತೆ ಅಂತ. ಇವಾಗ ಪುರುಷಸ್ಯ ಅನರ್ಥಾಯ, ಪುರುಷನಿಗೆ ಬಂಧನದಿಂದ ಬಿಡುಗಡೆ ಆಗಂಗಿಲ್ಲ. ಯಾಕಂದ್ರೆ ಈ ಅಚೇತನವಾಗಿರ್ತಕ್ಕಂಥ ಪ್ರಧಾನವೇ ತಾನು ಅಂತ ತಿಳ್ಕೊಂಡ್ಬಿಟ್ರೆ ಮತ್ ಇವನಿಗೆ ಮುಕ್ತಿ ಎಲ್ಲಿ ಆಕೈತೆ ಅಂತಾರ ಅವರು, ಇವನಿಗೆ ಅನರ್ಥವೇ ಆಕೈತೆ ಅಂತ. ಮತ್ತು ಅಪ್ರಮಾಣಾಂಶಾತ್, ಶಾಸ್ತ್ರಗಳು ಅಪ್ರಮಾಣ ಆಗ್ಬೇಕಾಕೈತಿ. ಶಾಸ್ತ್ರ ನೋಡಿ ಜಡವಾಗಿರ್ತಕ್ಕಂಥದ್ದೇ ನೀನು ಅಂತ ಉಪದೇಶ ಮಾಡಿದ್ದಾದ್ರೆ ಶಾಸ್ತ್ರಗಳು ಅಪ್ರಮಾಣ ಆಗಿಬಿಡ್ತಾವ. ನತು ನಿರ್ದೋಷಂ ಶಾಸ್ತ್ರಂ ಅಪ್ರಮಾಣಂ ಕಲ್ಪಯಿತುಂ ಯುಕ್ತಂ, ಇಲ್ಲಿ ನಿರ್ದೋಷವಾಗಿರ್ತಕ್ಕಂಥ ಶಾಸ್ತ್ರ, ಶಾಸ್ತ್ರದಲ್ಲಿ ಯಾವುದೇ ದೋಷ ಅನ್ನುವಂತಹದ್ದಿಲ್ಲ. ಅದನ್ನ ನಾವು ಯಾವತ್ತೂ ಅಪ್ರಮಾಣ ಅಂತ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಪ್ರಮಾಣವೇ ಪ್ರಮಾಣಗಳ ಅಖಿಲರಿಗೆ ಎಲ್ಲರಿಗೂ ಕೂಡ ವೇದವೇ ಪ್ರಮಾಣ. ನಾವು ವೇದಗಳನ್ನ ನಂಬುತ್ತೇವೆ ಅದನ್ನ. ವೇದಗಳೇ, ಯಾಕಂದ್ರೆ ಅಪೌರುಷೇಯ. ವೇದ ಏನ್ ಹೇಳ್ತೈತೋ ಅದು ನಮಗ್ ಪ್ರಮಾಣ. ಅದು ಯಾವಾಗಲೂ ನಮಗೆ ಯಥಾರ್ಥವಾದದ್ದನ್ನೇ ವೇದ ಬೋಧ ಮಾಡ್ತೈತೆ. ಅದು ಅಸತ್ಯವನ್ನು ಯಾವತ್ತೂ ಬೋಧ ಮಾಡಂಗಿಲ್ಲ. ಆದ್ದರಿಂದ ಈ ವೇದಗಳು ಅಥವಾ ಈ ಶಾಸ್ತ್ರಗಳೇನದಾವಲ್ಲ ಇವು ಅಪ್ರಮಾಣ ಅನ್ನುವಂತಹದ್ದು ಇದು ನಮಗ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನತ್ತು ನಿರ್ದೋಷಂ ಶಾಸ್ತ್ರಂ ಅಪ್ರಮಾಣಂ ಕಲ್ಪಿತುಂ ಯುಕ್ತಂ, ಅಂದ್ರೆ ದೋಷರಹಿತವಾಗಿರ್ತಕ್ಕಂಥ ಈ ಶಾಸ್ತ್ರ ಅನ್ನುವಂತಹದ್ದನ್ನ ನಾವು ಅಪ್ರಮಾಣ ಅಂತ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದರು. ಯದಿ ಚ ಅಜ್ಞಸ್ಯ ಸತಃ ಮುಮುಕ್ಷೋಃ ಅಚೇತನಂ ಅನಾತ್ಮನಂ ಆತ್ಮ ಇತ್ಯುಪದಿಶ್ಯೇತ ಪ್ರಮಾಣಭೂತಂ ಶಾಸ್ತ್ರಂ ಶ್ರದ್ಧದಾನತೆಯ ಅಂಧಗೋಲಾಂಗುಲ ನ್ಯಾಯೇನ
ತದಾತ್ಮ ದೃಷ್ಟಿಂ ನ ಪರಿತ್ಯಜೇತ್. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅವರು, ಯದಿ ಅಜ್ಞಸ್ಯ ಸತಃ ಮುಮುಕ್ಷೋಹೋ, ಇಲ್ಲಿ ಅಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ಮುಮುಕ್ಷುದ ಅಂತ ತಿಳ್ಕೊಡ್ರಿ. ಅವನಿಗೇನು ಗುರ್ತಿಲ್ಲ, ಆತ್ಮಜ್ಞಾನ ಅಂದ್ರೆ ಗುರ್ತಿಲ್ಲ, ಅವನು ಮೋಕ್ಷದ ಅಪೇಕ್ಷೆ ಉಳ್ಳವನಾಗಿದ್ದಾನೆ. ನಾವು ಅವನನ್ನು ಕುರಿತು ಅಚೇತನಂ ಅನಾತ್ಮಾನಂ, ಇಲ್ಲಿ ಜಡವಾಗಿರ್ತಕ್ಕಂಥ ಅನಾತ್ಮವಾಗಿರುವಂತ ಈ ಪ್ರಧಾನವನ್ನೇ ನಾವು ಆತ್ಮ ಅಂತೇಳಿ ಒಂದ್ ವೇಳೆ ಉಪದೇಶ ಮಾಡಿದ್ದಾದರೆ, ಇತಿ ಉಪದಿಶೇತ್ ಪ್ರಮಾಣಭೂತಂ ಶಾಸ್ತ್ರಂ, ಅವ ಏನ್ ತಿಳ್ಕೊತಾನ, ಓಹೋ ಈ ಶಾಸ್ತ್ರ ಇದು ಪ್ರಮಾಣಭೂತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅದರ ಮೇಲೆ ಶ್ರದ್ಧಾ ಇಟ್ಕೊಳ್ತಾನ. ಮತ್ತೆ ಅದರಲ್ಲಿ ಆತ್ಮದೃಷ್ಟಿಯನ್ನ ಇಟ್ಕೊಳ್ತಾನ. ಅವನು ಆತ್ಮದೃಷ್ಟಿಯನ್ನ ಅವನು ಬಿಡಂಗಿಲ್ಲ. ಯಾಕೆ ಅವನು ಗುರ್ತಿಲ್ಲ. ನಾವು ಗುರುಗಳು ಏನ್ ಹೇಳ್ತಾರ ಅದನ್ನೇ ತಿಳ್ಕೊಳ್ತಾನಲ್ಲ, ಅದ್ರ ಮೇಲೆ ಶ್ರದ್ಧಾ ಇಟ್ಕೊಂಡಿರ್ತಾನ ಅವನಿಗೆ. ಅದರಿಂದ ಏನಾಕೈತಿ ಅಂತಂದ್ರೆ ಹೇಳ್ತಾರ ಅವರು, ಅಂಧಗೋಲಾಂಗೋಲ ನ್ಯಾಯೇನ. ಈಗ ಒಬ್ಬ ಕುರುಡ ಅರಣ್ಯದೊಳಗದಾನ್ರಿ. ಅವನು ದಾರಿ ತಪ್ಪಿಕೊಂಡು ಬಂದಾನೀಗ ಅಲ್ಲಿ. ಈಗ ಅವನು ಊರಿಗೆ ಹೋಗ್ಬೇಕಾಗೈತಿ. ಅಲ್ಲಿ ಯಾರಾದ್ರೂ ಇದ್ರೆ ನನಗೆ ಸಹಾಯ ಮಾಡ್ರಿ ಅಂತ ಕೂಕೊಂಡ. ಅಲ್ಲಿ ಒಬ್ಬ ವ್ಯಕ್ತಿ ಬಂದ. ಏನಪ್ಪ ಯಾಕೆ ಕೂಗ್ತಾ ಇದ್ದಿ ಅಂತಂದ. ಇಲ್ಲ ನನ್ನ ಕಣ್ಣು ಕಾಣಿಸಂಗಿಲ್ಲ, ನಾನು ಅಂಧನದೀನಿ, ನಾನು ಊರು ಮುಟ್ಬೇಕಾಗೈತಿ ಅಂತಂದ. ಅಲ್ಲೊಂದು ಎತ್ತು ಅಥವಾ ಹೋರಿತ್ತು ಅಂತ ತಿಳ್ಕೊಡ್ರಿ ನೀವು. ನೀನು ಇದರ ಬಾಲ ಹಿಡ್ಕೊಂಡ್ಬಿಡು, ನೀನು ಊರು ಮುಟ್ತಿ ಅಂತಂದ. ಆ ಕುರುಡ ಆ ಹೋರಿ ಅದರ ಬಾಲ ಹಿಡ್ಕೊಂಡ್ರ ಅವನ ಪರಿಸ್ಥಿತಿ ಏನ್ ಆಗ್ತೈತ್ರಿ ಅದು. ಹಂಗಾಕೈತಿ ಅಂತ ಹೇಳ್ತಾರೆ ಇವಾಗ. ಯಾಕಂದ್ರೆ ಜಡವಾಗಿರ್ತಕ್ಕಂತ ಅನಾತ್ಮವಾಗಿರುವಂತ ಈ ಪ್ರಕೃತಿ ಪ್ರಧಾನ ಅನ್ನುವಂತದ್ದು ಏನದಲ್ಲ, ಅದರಲ್ಲೇ ನಾವು ಶಾಸ್ತ್ರ ಅದೇನೋ ಆತ್ಮಬುದ್ಧಿಯನ್ನು ಇಟ್ಕೊಂಡೇವಿ ಅಂತಂದ್ರೆ ಮತ್ತೆ ಅದನ್ನ ನಾವು ಬಿಡಕ್ ಆಗುದಿಲ್ಲ. ಯಾಕಂದ್ರೆ ಅದ್ರ ಮೇಲೆ ಶ್ರದ್ಧಾ ಇಟ್ಟಿರ್ತೀವಿ, ಇದೇ ಶಾಸ್ತ್ರ ಇದೇ ಪ್ರಮಾಣ ತಿಳ್ಕೊಂಡಿರ್ತೀವಿ. ನಾವು ಆ ರೀತಿ ತಿಳ್ಕೊಂಡಾಗ, ಯಾಕಂದ್ರೆ ತದ್ ವ್ಯತಿರಿಕ್ತಂ ಚ ಆತ್ಮಾನಂ ನ ಪ್ರತಿಪದ್ಯೇತ, ಈ ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳಿಗಿಂತ ವಿಲಕ್ಷಣವಾಗಿರುವಂತ ಆತ್ಮನ ಒಂದು ಜ್ಞಾನ ಅನ್ನುವಂತಹದ್ದು ನಮ್ಗ ಆಗಂಗಿಲ್ಲ. ಯಾಕೆ ಆತ್ಮ ಇದಕ್ ಪೃಥಕ್ ಬೇರೆ ಅದಾನ. ಇದಕ್ರಿ ದೇಹಾದಿಗಳಿಗೆ ಆತ್ಮ ಬೇರೆ ಅದಾನ. ಅವನ ಜ್ಞಾನವನ್ನು ನಾವು ಪಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅನಾತ್ಮವಾಗಿರತಕ್ಕಂಥ ಜಡವಾಗಿರ್ತಕ್ಕಂಥ ಏನು ಪ್ರಧಾನದ ಕಾರ್ಯವಾಗಿರುವಂತ ದೇಹಾದಿಗಳದಾವಲ್ಲ, ಇವುಗಳೇ ಆತ್ಮ ಅಂತ ತಿಳ್ಕೊಂಡಾಗ ನಮಗ ಈ ಶರೀರಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥ ಆತ್ಮನ ಒಂದು ಜ್ಞಾನ ನಮಗ ಆಗ್ತದೇನು ಅಂತಂದ್ರೆ ಇಲ್ಲ. ತಥಾ ಸತಿ ಪುರುಷಾರ್ಥಾತ್ ವಿಹನ್ಯೇತ ಅನರ್ಥಂ ಚ ರುಚ್ಯೇತ. ಅವಾಗ ಇವನು ಪುರುಷಾರ್ಥದಿಂದ ದೂರ ಆಗ್ತಾನಂತ. ಪುರುಷಾರ್ಥ ಯಾವ್ದು ಇಲ್ಲಿ? ಮೋಕ್ಷ. ಆ ಮೋಕ್ಷ ರೂಪವಾಗಿರ್ತಕ್ಕಂಥ ಪುರುಷಾರ್ಥವನ್ನ ಇವನು ಕಳ್ಕೊಳ್ಬೇಕಾಗ್ತದಂತ, ಅದ್ರ ಹಾನಿ ಮಾಡ್ಕೊಳ್ಬೇಕಾಗ್ತೈತಿ ಅಂತ. ಅನರ್ಥಂಚ ರುಚ್ಛೇತ್, ಅದರಿಂದ ದೊಡ್ಡ ಅನರ್ಥ ಆಕೈತಿ ಅಂತ. ಯಾಕಂದ್ರೆ ಇವನಿಗೆ ಮೋಕ್ಷನೂ ಪ್ರಾಪ್ತಿ ಆಗುದಿಲ್ಲ, ಮತ್ತು ಈ ಜನ್ಮ ಮರಣಗಳು ತಪ್ಪಂಗಿಲ್ಲ ಇವನಿಗೆ. ಮತ್ತು ಪುರುಷಾರ್ಥ ಶ್ರೇಷ್ಠವಾದ ಪುರುಷಾರ್ಥನೂ ಕೂಡ ಅವನಿಗೆ ವಿಹನ್ಯೇತ, ಅದನ್ನ ಹಾನಿ ಮಾಡ್ಕೊಳ್ಬೇಕಾಕೈತಿ, ಕಳ್ಕೊಳ್ಬೇಕಾಕೈತಿ. ತಸ್ಮಾತ್ ಯಥಾ ಸ್ವರ್ಗಾದ್ಯಸ್ತಿನಃ ಅಗ್ನಿಹೋತ್ರಾದಿ ಸಾಧನಂ ಯಥಾಭೂತಂ ಉಪದಿಶತಿ ತಥಾ ಅಂತ ಹೇಳ್ತಾನೆ. ಈಗ ಒಬ್ಬನು ಸ್ವರ್ಗ ಕಾಮನೆ ಉಳ್ಳವನದಾನ, ಸ್ವರ್ಗದ ಅಪೇಕ್ಷೆ ಐತೆ ಅವನಿಗೆ. ಯಾಕ ಸ್ವರ್ಗದಲ್ಲಿರ್ತಕ್ಕಂತ ಅಲ್ಲಿ ಭೋಗಗಳನ್ನ ಪುರಾಣದಲ್ಲಿ ಕೇಳ್ತಾನ. ಅಲ್ಲಿ ಇದರಲ್ಲಿ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದೈತಿ ನೋಡ್ರಿ. ಸ್ವರ್ಗೇ ಲೋಕೇ ನ ಭಯಂ ಕಿಂಚನಾಸ್ತಿ ತತ್ರ ತ್ವಂ ನ ಜರಯಾ ಬಿವೇತಿ ಉಬೇತೀರ್ಥ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ಅಂತ ಮುಂಡಕೋಪನಿಷತ್ನಲ್ಲಿ ಒಂದು ಮಂತ್ರದಲ್ಲಿ ಹೇಳ್ತಾರೋ. ಸ್ವರ್ಗಲೋಕದಲ್ಲಿ ಹೇಗಿದೆ ಅಂತಂದ್ರೆ ಅಲ್ಲಿ ಭಯ ಅನ್ನೋದೇ ಇಲ್ಲಂತ ಅಲ್ಲಿ ಸ್ವರ್ಗಲೋಕದೊಳಗ. ಯಾಕೆ ಈ ಮರ್ತ್ಯ ಲೋಕದೊಳಗ ವೈರಿಗಳ ಭಯ ಐತಿ ನಮಗ್ರಿ. ಹುಲಿ ಸಿಂಹ ಕರಡಿ ಇವುಗಳ ಭಯ ಅನ್ನುವಂತಹದ್ದು ಐತಿ. ಹಾವು ಚೇಳು ಇವುಗಳ ಭಯ ಅನ್ನುವಂತಹದ್ದು ಐತಿ ನಮಗ. ಆದ್ರ ಅಲ್ಲಿ ಏನು ಇಲ್ಲ ಅಲ್ಲಿ.
ನಮಗೂ ವೈರಿಗಳು ಇಲ್ಲ, ಅಲ್ಲಿ ಕಾಡು ಮೃಗಗಳು ಇಲ್ಲ, ಹಾವುಚುಳು ಯಾವುದು ಇಲ್ಲ. ಅದಕ್ಕೆ ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ, ನ ತತ್ರ ತ್ವಂ ನ ಜರಯಾಭಿವೇತಿ. ಮತ್ತಲ್ಲಿ ಮುಪ್ಪು ಇಲ್ಲ, ಮತ್ತಲ್ಲಿ ಹಸಿವು ತೃಷೆಗಳು ಇಲ್ಲ. ಹಸಿವು ತೃಷೆ ಇಂಥವು ಏನು ಬಾಯಾರಿಕೆ ನಿರಡಿಕೆ ಏನಿಲ್ಲ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಸ್ವರ್ಗೇ ಲೋಕೆ ನ ವೀಕ್ಷಣಾಸಿ ನ ತತ್ರ ಜಿರಗತಿ ಉವೇ ತೀರ್ಥ ಅಶನಾಯ ಪಿಪಾಸೆ. ಅಂದ್ರೆ ಹಸಿವು ಬಾಯಾರಿಕೆಗಳು ಯಾವುದೂ ಇಲ್ಲದೆ ಅದು ಸದಾ ಅಲ್ಲಿ ಎಚ್ಚರವಾಗಿರ್ತಾನಂತ. ಮತ್ ಯಾವಾಗಲೂ ಯೌವನ ಇರ್ತೈತಂತ ಅವನಿಗೆ, ಯಾವಾಗಲೂ ಹರ್ಷದಿಂದ ಇರ್ತಾನಂತ. ಅವನಿಗೆ ಶೋಕ ಅನ್ನೋದೇ ಇಲ್ಲಂತ. ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ, ಸ್ವರ್ಗಲೋಕದೊಳಗೆ ಬರೇ ಸುಖ ಅಲ್ಲಿ, ಅಲ್ಲಿ ದುಃಖ ಅನ್ನೋದೇ ಇಲ್ಲ. ಮತ್ತಿಷ್ಟೆಲ್ಲ ವರ್ಣನೆ ಕೇಳಿದ ಮ್ಯಾಗ ಏನಿಸ್ತೈತಿ, ನಾನು ಸ್ವರ್ಗ ಸುಖ ಅನುಭವಿಸ್ಬೇಕಪ್ಪ, ಸ್ವರ್ಗ ಪಡ್ಕೊಳ್ಬೇಕು ಅಂತೇಳಿ ಅವ ಏನ್ ಮಾಡ್ತಾನ, ಸ್ವರ್ಗಾತಿನಃ, ಸ್ವರ್ಗವನ್ನ ಬಯಸಿರ್ತಕ್ಕಂಥ ವ್ಯಕ್ತಿ ಅಗ್ನಿಹೋತ್ರಾದಿ ಸಾಧನಂ. ಆ ಸ್ವರ್ಗವನ್ನ ಪಡಿಲಿಕ್ಕೆ ಇಲ್ಲಿ ಅಗ್ನಿಹೋತ್ರಾದಿ ಕರ್ಮಗಳು ಸಾಧನ ಆಗ್ಯಾವ. ಸ್ವರ್ಗ ಕಾಮೋ ಅಗ್ನಿಹೋತ್ರಂ ಜುಹುಯಾತ್ ಒಂದು ವೇದ ಮಂತ್ರ ಹೇಳ್ತಿದ್ದಾರೆ. ಯಾವನು ಸ್ವರ್ಗದ ಅಪೇಕ್ಷೆ ಉಳ್ಳವನಾಗಿದ್ದಾನೋ ಅವನು ಅಗ್ನಿಹೋತ್ರಾದಿ ಕರ್ಮನ ಮಾಡಬೇಕು ಅಂತ ವೇದ ಹೇಳ್ತದ. ಅದಕ್ಕ ಅವನು ಆ ಸ್ವರ್ಗಾದಿ ಲೋಕಗಳಿಗೆ ಸಾಧನವಾಗಿರ್ತಕ್ಕಂಥ ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಅವನು ತೊಡಗ್ತಾ ಇದ್ದಾನ ಅಂತ. ಯಥಾಭೂತಂ ಉಪದಿಸತಿ, ಅದು ಇದ್ದದ್ದಂಗನ ವೇದ ಉಪದೇಶ ಮಾಡ್ತದ. ಇದ್ದದ್ದನ್ನ ಉಪದೇಶ ಮಾಡೋದಲ್ರಿ ಇವಾಗ. ತಥಾ ಹಾಗೆ ಇಲ್ಲಿ ಮುಮುಕ್ಷೋಹೋ, ಮುಮುಕ್ಷು ಅಂದ್ರೆ ಮೋಕ್ಷಾಪೇಕ್ಷೆಯಾಗಿರ್ತಕ್ಕಂಥ ಮುಮುಕ್ಷು ಆಗಿರ್ತಕ್ಕಂಥವನು ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಯಥಾಭೂತಮೇವ ಆತ್ಮಾನಂ ಉಪದಿಶತಿ ಇತಿ ಯುಕ್ತಂ. ಸ ಆತ್ಮ ತತ್ವಮಸಿ ಅಂದ್ರೆ ಆ ಆತ್ಮ, ಅದೇನ್ ಆತ್ಮ ಅದಾನಲ್ಲ ಅವನು, ತತ್ವಮಸಿ ಶ್ವೇತಕೇತು, ಏ ಶ್ವೇತಕೇತುವೆ ಆ ಆತ್ಮನೇ ನೀನಾಗಿದ್ದೀಯಾ ಅಂತ. ಈ ಅನಾತ್ಮವಾಗಿರ್ತಕ್ಕಂಥ ದೇಹಾದಿಗಳು ನೀನಲ್ಲ, ಈ ದೇಹಕ್ಕೆ ವಿಲಕ್ಷಣವಾಗಿ ಸಾಕ್ಷಿಯಾಗಿರ್ತಕ್ಕಂಥ ಚೈತನ್ಯ ಸ್ವರೂಪನಾಗಿರುವಂತ ಯಾವ ಆತ್ಮ ಇದಾನಲ್ಲ ಆ ಆತ್ಮನೇ ನೀನು ಅಂತ. ಏ ಶ್ವೇತಕೇತು, ನೀನು ಆತ್ಮನೇ ಅದಿನೇ ಹೊರತು ಈ ದೇಹಾದಿಗಳು ನೀನಲ್ಲ. ಈ ದೇಹಕ್ಕೆ ನೀನು ವಿಲಕ್ಷಣದಿ, ಬೇರೆ ಅದಿ, ಸಾಕ್ಷಿಯಾಗಿ ಈ ದೇಹವನ್ನೇ ಅರಿತಿ ಅಂತ. ದೇಹ ಇಂದ್ರಿಯ ಇಲ್ಲಿ ಅಂತಃಕರಣ ಎಲ್ಲ ತಗೊಳ್ಬೇಕಿದ್ರಾಗ ನಾವು. ಇವೆಲ್ಲವನ್ನ ಅರಿತಕ್ಕಂತ ಆತ್ಮ ಅವನು ಬೇರೆ ಪೃಥಕ್ಕದನ ಅಂತ ಆತ್ಮನೇ ನೀನದಿ ಅಂತ ಹೇಳಿ ಇಲ್ಲಿ ಗುರುಗಳು ಏನ್ ಮಾಡಿದ್ರು, ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿದ್ರು. ಇತಿ ಯಥಾಭೂತಮೇವ ಆತ್ಮಾನಂ ಉಪದಿಶತಿ. ಅಂದ್ರೆ ಇಲ್ಲಿ ಆತ್ಮ ಯಥಾಭೂತ ಅಂದ್ರೆ ಏನು, ಅವನು ಯಾವಾಗಲೂ ಇರುವವನೇ ಅಂತ. ಒಂದೇ ಸ್ವರೂಪ ಒಂದು, ಅವನದೇನು ಸ್ವರೂಪದಲ್ಲಿ ಬದಲಾವಣೆ ಇಲ್ಲ, ಯಾವಾಗಲೂ ಒಂದೇ ರೂಪ. ಅವನು ಅಖಂಡವಾಗಿ ಒಂದೇ ಸ್ವರೂಪದಾನಂತವನು, ಪರಿಪೂರ್ಣವಾಗಿ ನಿರಾಕಾರವಾಗಿ ನಿರವಯವಾಗಿ ನಿರಂಜನನಾಗಿ ಸರ್ವತ್ರ ಎಲ್ಲಾ ಕಡೆಯಲ್ಲಿ ವ್ಯಾಪಕನಾಗಿರ್ತಕ್ಕಂಥ ಆತ್ಮ ಅವನು ಒಬ್ಬನೇ ಇದಾನ. ಅದು ಯಥಾಭೂತಮೇವ ಆತ್ಮಾನಂ ಅಂದ್ರೆ ಅಲ್ಲಿ ನಿಜವಾಗಿರ್ತಕ್ಕಂಥ ಯಾವ ಆತ್ಮನನ್ನೇ ಉಪದಿಶತಿ ಇತಿ ಯುಕ್ತಂ ಅಂದ್ರೆ ಇಲ್ಲಿ ಉಪದೇಶ ಮಾಡುವಂತಹದ್ದು ಇದು ಯೋಗ್ಯದ ಅಂತ, ಇದು ಹೊಂದತೈತಿ ಅಂತ. ಇಲ್ಲಿ ಏನು ಶ್ರುತಿ ಅನ್ನುವಂಥದ್ದು ಏನು ಉಪದೇಶ ಮಾಡೈತಲ್ಲ, ಯಾಕಂದ್ರೆ ಅವನು ಚೈತನ್ಯ ಸ್ವರೂಪದಾನ ಶ್ವೇತಕೇತು. ಅವನನ್ನ ಕುರಿತು ನೀನು ಬ್ರಹ್ಮದಿಯಪ್ಪ, ನೀ ಆತ್ಮದಿ, ಯಾಕೆ ಆತ್ಮನು ಚೇತನದಾನ, ನೀನು ಚೇತನ ಸ್ವರೂಪನೇ ಇದಿ ಅಂತ ಹೇಳಿ ಶ್ವೇತಕೇತುವಿನ ಕುರಿತು ಅಲ್ಲಿ ಆತ್ಮೋಪದೇಶ ಅನ್ನುವಂಥದ್ದನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇದು ಯುಕ್ತವೇ, ಇದು ಯೋಗ್ಯವೇ ಅಂತ ಹೇಳ್ತಾ ಇದ್ದಾರೆ. ಉಪದಶತಿ ಯುಕ್ತಂ ಅಂತ ಹೇಳಿದ್ರು. ಇನ್ನ ಏವಂ ಚ ಸತಿ ಸಪ್ತ ಪರಶುಗ್ರಹಣ ಮೋಕ್ಷ ದೃಷ್ಟಾಂತೇನ ಸತ್ಯಾಭಿಸಂದಸ್ಯ ಮೋಕ್ಷೋಪದೇಶ ಉಪಪದ್ಯತೆ. ಇಲ್ಲಿ ಮತ್ತೆ ಭಾಷ್ಯದಲ್ಲಿ ಮುಂದುವರಿಸ್ತಾರೆ. ಈಗ ಏವಂ ಚ ಸತಿ ಅಂದ್ರೆ ಹೀಗಿರ್ಲಿಕ್ಕಾಗಿ ಸಪ್ತ ಪರಶುಗ್ರಹಣ ಮೋಕ್ಷ ದೃಷ್ಟಾಂತೇನ. ಈಗ ಒಬ್ಬನೊಬ್ಬ
ಕಳತನ ಮಾಡ್ಯಾನಂತ ತಿಳ್ಕೊಡ್ರಿ ಇವಾಗ. ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಹೆಂಗ್ ಕೋರ್ಟ್ ಐತಲ್ರಿ, ಆ ಕೋರ್ಟ್ನ್ಯಾಗ ಅಲ್ಲಿ ಜಡ್ಜ್ ಇರ್ತಾನ. ಆ ಜಡ್ಜ್ ಏನ್ ಮಾಡ್ತಾನ ಅಂತಂದ್ರೆ ಅಲ್ಲಿ ಸಾಕ್ಷಿ ಅಲ್ಲಿ ಅಪರಾಧಿ ಎಲ್ಲಾರನ್ನು ಕರೆಸಿರ್ತಾರಲ್ರಿ ಇವಾಗ. ಈಗ ಒಬ್ಬವ ಅವನ ಮೇಲೆ ಸುಮ್ಮನೆ ಅಪವಾದ ಬಂದೈತಿ ಅವನಿಗೆ, ಏನಂತ, ನೀ ಕಳತನ ಮಾಡಿದ್ಯಪ್ಪ, ಒಂದು ವಸ್ತುವನ್ನ ನೀ ಕಳತನ ಮಾಡಿದಿ, ಅವ್ನು ಹಿಡ್ಕೊಂಡು ಬಂದಿದ್ದಾರೆ ಇವಾಗ. ಅವ ಏನಂತಾನ, ಇಲ್ಲ ನಾ ಸತ್ಯವಾಗಿ ಹೇಳ್ತೀನಿ, ನಾ ಕಳತನ ಮಾಡಿಲ್ಲ, ನಾ ನಿರಪವಾದಿ ಅದೀನಿ ಅಂತ ಹೇಳ್ತಾನ ಅವ. ಸರಿಯಪ್ಪ, ನಿರಪವಾದಿ ಅದೇನೋ ನೀ ಹೆಂಗ ಪ್ರೂಫ್ ಮಾಡ್ಬೇಕಲ್ಲ ಇವಾಗ, ನೀನ್ ಸಿದ್ಧ ಮಾಡಿ ತೋರಿಸ್ಬೇಕಲ್ಲ. ಅಲ್ಲಿ ಒಂದು ಕಾದ ಕಬ್ಬಿಣ ನೋಡು, ಇದನ್ನ ನೀನು ಮುಟ್ಟು, ನೀ ಒಂದ್ ವೇಳೆ ನಿರಪರಾಧಿ ಆಗಿತ್ತಿ ಅಂತಂದ್ರೆ ನೀನು ಸುಡಂಗಿಲ್ಲ ಅದು. ನೀನು ಪೂರಾ ಕಾಸಿರ್ತಾರ ಕಬ್ಬಿಣ ಅದನ್ರಿ, ಅದಕ್ಕ ತಪ್ತ ಪರಶುಗ್ರಹಣ ಅಂತ ಹೇಳಿದ್ರು ಅವರು. ಕಾದಿರ್ತಕ್ಕಂತ ಒಂದು ಕಬ್ಬಿಣ ಅಂತದು. ಅದನ್ನ ಇವ ಒಂದ್ ವೇಳೆ ಹಿಡ್ಕೊಂಡ ಅಂತ ತಿಳ್ಕೊಡ್ರಿ ಇವಾಗ. ಹಿಡ್ಕೊಂಡಾಗ ಅವ ನಿರಪರಾಧಿ ಆಗಿದ್ದ ಅಂತಂದ್ರ ಅವನನ್ನ ಅದು ಸುಡುವುದಿಲ್ಲ ಅಂತ. ಕಾದಿರ್ತಕ್ಕಂತ ಕಬ್ಬಿಣ ನಿರಪರಾಧಿಯನ್ನ ಸುಡುವುದಿಲ್ಲ, ಮತ್ ಯಾವ ಅಪರಾಧಿ ಅದಾನಲ್ಲ ಅವನ್ನ ಸುಡ್ತದದು. ಅದಕ್ಕೆ ಇಲ್ಲಿ ತಪ್ತ ಪರಶುಗ್ರಹಣ ಮೋಕ್ಷ ದೃಷ್ಟಾಂತೇನ. ಇಲ್ಲಿ ಮೋಕ್ಷ ದೃಷ್ಟಾಂತ ಅಂದ್ರೇನು, ಇಲ್ಲಿ ಅವನು ಆ ಕಾದ ಕಬ್ಬಿಣವನ್ನ ಹಿಡ್ಕೋತಾನ, ಕೈ ಹಿಡ್ಕೋತಾನಲ್ಲ, ಅದನ್ನ ಹಿಡ್ಕೊಂಡಾಗ ಅವನಿಗೆ ಕಳತನದ ಆರೋಪ ಅನ್ನುವಂತಹದ್ದು ಮೋಕ್ಷ ಅಂದ್ರೆ ಅದು ಬಿಡುಗಡೆ ಅಂತ. ಆರೋಪದಿಂದ ಅವನು ಮುಕ್ತನಾಗ್ತಾನಂತ. ಈ ಒಂದು ದೃಷ್ಟಾಂತದಿಂದ ಸತ್ಯಾಭಿಸಂಧಸ್ಯ ಮೋಕ್ಷೋಪದೇಶ, ಯಾವನು ಸತ್ಯವನ್ನೇ ನುಡಿತಾ ಇದ್ದಾನೋ, ಇಲ್ಲಿ ಸತ್ಯ ಅಂತಂದ್ರೆ ಯಾವುದು, ಪರಮಾತ್ಮನನ್ನ ಯಾವನು ಅರಿತಾ ಇದ್ದಾನೋ ಅಂತ. ಆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮವನ್ನ ಯಾವನು ಅರಿತಾ ಇದ್ದಾನೋ, ಆ ಸತ್ಯವಾದ ಬ್ರಹ್ಮದಲ್ಲಿಯೇ ಅವನಿಗೆ ನಿಷ್ಠೆ ಅನ್ನುವಂತಹದ್ದೈತೋ, ಅಂಥವನನ್ನ ಕುರಿತು ಮೋಕ್ಷೋಪದೇಶ ಅನ್ನುವಂತಹದ್ದು ಹೊಂದುತ್ತದೆ ಅಂತ. ಶ್ರುತಿ ಅನ್ನುವಂತಹದ್ದು ಮೋಕ್ಷೋಪದೇಶವನ್ನು ಯಾರಿಗೆ ಮಾಡೈತಿ ಅಂತಂದ್ರೆ ಸತ್ಯಾಭಿಸಂಧಸ್ಯ, ಅಂದ್ರೆ ಅವನು ಸತ್ಯವಾಗಿರ್ತಕ್ಕಂಥ ಬ್ರಹ್ಮದಲ್ಲಿಯೇ ಮಗ್ನ ಉಳ್ಳವನು ಅಂತ. ಅಂತವನಿಗೆ ಹೇಳೈತಿ ಅಂತ ಹೇಳ್ತಾ ಇದ್ದಾರೆ ಅವರು. ಅನ್ಯಥಾ ಈ ಅಮುಖ್ಯೆ ಸದಾತ್ಮೋಪದೇಶೆ ಅಹಮುಕ್ತಂ ಅಸ್ಮೀತಿ ವಿದ್ಯಾತಿಥಿ. ಇಲ್ಲಿ ಅಮುಖ್ಯವಾಗಿ ಅಂತ, ಒಂದ್ ವೇಳೆ ಅನ್ಯಥಾ ಅಂತಂದ್ರೆ ಇದನ್ನು ಬಿಟ್ಟು ಅಂತ. ಆ ಸತ್ಯ ಅನ್ನುವಂತಹದ್ದು ಅಮುಖ್ಯೆ ಸದಾ ಅಮುಖ್ಯೆ ಸದಾ ಆತ್ಮೋಪದೇಶೆ ಅಹಮುಕ್ತಮಸ್ಮೀತಿ ವಿದ್ಯಾತ್. ಅವಾಗ ನಾನು ಉಕ್ತ ಅಂತಂದ್ರ ಇಲ್ಲಿ ಪ್ರಾಣಕ್ಕ ಉಕ್ತ ಅಂತ ಕರೀತಾರ ಅವ್ರು. ಯಾಕಂದ್ರೆ ಅಲ್ಲಿ ಏನು ಉಪದೇಶ ಮಾಡ್ಯಾರಲ್ಲ, ಆತ್ಮ ಇದು ನಿನ್ನ ಆತ್ಮ ಅಂತ ಉಪದೇಶ ಮಾಡಿದಾರಲ್ಲ ಅವರು. ಸತ್ ಅನ್ನುವಂಥದ್ದು ನಿನ್ನ ಆತ್ಮ ಅಂತ ಹಿಂದೆ ಹೇಳ್ಕೊತ ಬಂದ್ರಲ್ಲ, ಆ ಉಪದೇಶ ಮಾಡಿರ್ತಕ್ಕಂಥದ್ದು ಅಲ್ಲಿ ಮುಖ್ಯ ವೃತ್ತಿಯಿಂದ ಅಲ್ಲದು. ಇಲ್ಲಿ ಅಂತೇಳಿ ಹಿಂಗ ಅದು ಮುಖ್ಯ ವೃತ್ತಿಯಿಂದ ಅಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷ ಆಕ್ಷೇಪರಿಗದು. ಅಲ್ಲಿ ಆ ಇವನನ್ನ ಕುರಿತು ಯಾರು ಇಲ್ಲಿ ಅಮುಖ್ಯ ಅಂತಂದ್ರೆ ಎಂತದು, ಮುಖ್ಯ ಅಲ್ಲ ಅಂತ ಸದ್ರೂಪದ ವಿಚಾರವನ್ನು ಹೇಳ್ಕೊಂತ ಬಂದ್ರಿ ಈಗ ಅವರು. ಸತ್ಯವಾಗಿರ್ತಕ್ಕಂತ ಬ್ರಹ್ಮದಲ್ಲಿಯೇ ಇಲ್ಲಿ ಒಂದು ಕಾದ ಕಬ್ಬಿಣದ ಒಂದು ಇದನ್ನ ಹಿಡ್ಕೊಂಡ ಕಳತನದ ಆರೋಪದಿಂದ ಹೆಂಗ ಬಿಡುಗಡೆ ಹೊಂತಾನಲ್ರಿ, ಆ ದೃಷ್ಟಾಂತವನ್ನು ಕೊಟ್ಟಿದ್ರಲ್ಲ, ಹಂಗ ಸತ್ಯವಾದ ಬ್ರಹ್ಮದಲ್ಲಿಯೇ ಯಾವನಿಗೆ ಒಂದು ನಿಷ್ಠೆ ಅನ್ನುವಂತಹದ್ದು ಇದೆ ಅಂತ ಹೇಳ್ಕೊಂಬಂದ್ರಲ್ಲ ಅದನ್ನು. ಹಂಗ ಇಲ್ಲಿ ಆ ಸತ್ ಅನ್ನುವಂತಹದ್ದು ಏನ್ ಆತ್ಮ ಅಂತ ಹೇಳಿ ಇಂದ ಉಪದೇಶ ಅನ್ನುವಂತಹದ್ದನ್ನ ಮಾಡಿದ್ರದು. ಅದು ಮುಖ್ಯ ವೃತ್ತಿಯಿಂದ ಅಲ್ಲ ಅಂತ ಹೇಳಿ ಹಿಂಗ ಯಾರಾದರೂ ಒಂದ್ ವೇಳೆ ಅಂದ್ರ ಅವಾಗ ಹೇಳ್ತಾರ ಅವರು, ಅಹಂ ಉಕ್ತಮಸ್ಮೀತಿ ವಿದ್ಯಾತ್.
ನಾನು ಉಕ್ತನೇ ಇದ್ದೀನಿ ಅಂತ. ಹ್ಮ್ ಉಕ್ತ ಅಂದ್ರೆ ನಾನು ಪ್ರಾಣವೇ ಇದ್ದೀನಿ ಅಂತ ಹೇಳಿ ಹೌದು ಇತೀವತ್ ಸಂಪನ್ಮಾತ್ರಂ ಇದಂ ಅನಿತ್ಯ ಫಲಂ ಸ್ಯಾತ್. ಹ್ಮ್ ಅವಾಗ ಇಲ್ಲಿ ಸಂಪನ್ಮಾತ್ರಂ ಹ್ಮ್ ಸಂಪನ್ಮಾತ್ರಂ ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ಹ್ಮ್ ಒಂದು ಅಲ್ಪವಾಗಿರ್ತಕ್ಕಂಥ ವಸ್ತು ಹ್ಮ್ ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಗುಣವನ್ನ ಹ್ಮ್ ಅಲ್ಲಿ ವಿಶೇಷವಾಗಿ ಇಟ್ಕೊಂಡು ಹ್ಮ್ ಆ ವಸ್ತುವಿನ ಆಧಿಕ್ಯವನ್ನ ಬೋಧ ಮಾಡೋದು. ಹೌದು ಅದಕ್ಕೆ ಸಂಪದ ಅಂತ ಕರೀತಾರ ಅವರು. ಹ್ಮ್ ಅಂದ್ರೆ ಆ ಸಂಪನ್ ಮಾತ್ರ ಮತ್ತದು ಪರಿಚ್ಛಿನ್ನ ಅಲ್ಪವಾದ ವಸ್ತು ಅಲ್ರದು. ಹ್ಮ್ ಯಾವುದೋ ಒಂದು ಗುಣವನ್ನ ನೋಡಿಕೊಂಡು ಅದನ್ನ ಹ್ಮ್ ನಾವು ಅದನ್ನ ಅದೇನೇ ಉತ್ಕೃಷ್ಟ ಮಾಡಿ ಅದನ್ನ ಏನ್ ಹೇಳ್ತೇವಲ್ಲ ಹ್ಮ್ ಅದು ಸಂಪದ ಅಂತ ಹೇಳ್ಕೊಂಡ್ಬಂದ್ರು. ಹ್ಮ್ ಇದಂ ಅನಿತ್ಯ ಫಲಂಶಾತ್. ಹ್ಮ್ ಮತ್ತೆ ನಾನು ಪ್ರಾಣವೇ ಇದ್ದೀನಿ ಅಂತೇಳಿ ಯಾವ ತಿಳ್ಕೊಳ್ತಾ ಇದ್ದಾನೋ ಇದು ಅನಿತ್ಯ ಫಲವೇ ಆಗ್ತದೆ. ಹೌದು ಯಾಕಂದ್ರೆ ಪ್ರಾಣಾದಿಗಳು ಜಡ ಅದಾವಲ್ರಿ ಇವಾಗ. ಹೌದೌದು ಜಡವಾಗಿರ್ತಕ್ಕಂಥದ್ದನ್ನ ತಾನು ಅಂತ ತಿಳ್ಕೊಂಡಾಗ ಹ್ಮ್ ಅವನಿಗೆ ಅನಿತ್ಯ ಫಲವೇ ಆಗ್ತದಂತ, ನಿತ್ಯ ಫಲ ಆಗುದಿಲ್ಲ ಅಂತ. ಹೌದೌದು ತತ್ರ ಮೋಕ್ಷೋಪದೇಶನೋಪಪದ್ದೇತ. ಹ್ಮ್ ಮತ್ತೆ ಇಲ್ಲಿ ಅವನಿಗೆ ಮೋಕ್ಷ ಅನ್ನುವಂತಹದ್ದು ಆಗ್ತದೇನು, ಹ್ಮ್ ಅವನಿಗೆ ಮೋಕ್ಷ ಅನ್ನುವಂಥದ್ದು ಕೂಡ ಆಗುದಿಲ್ಲ ಅಂತ. ಕರೆಕ್ಟ್ ಅವನು ಮುಕ್ತನೂ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು. ಹ್ಮ್ ಯಾಕೆ ಅನಿತ್ಯ ಫಲ ಆಗ್ತೈತಿ, ಹ್ಮ್ ಯಾಕಂದ್ರೆ ಅಲ್ಲಿ ಅನಾತ್ಮದ್ರಲ್ಲೇ ಆತ್ಮಬುದ್ಧಿ ಮಾಡ್ಕೊಂಡ್ಬಿಟ್ಟಾನ ಅವನು. ಹೌದು ಯಾಕಂದ್ರೆ ನಾನು ಸದ್ರೂಪ ಆತ್ಮನೇ ಅನ್ನುವಂತಹದ್ದು ಅವನಿಗೆ ತಿಳಿದಿಲ್ಲ ಅವನಿಗೆ. ಹೌದು ಹೀಗಾಗಿ ಅಲ್ಲಿ ಮೋಕ್ಷ ಅನ್ನುವಂತಹದ್ದು ಹ್ಮ್ ಉಪದೇಶ ಮಾಡಿರ್ತಕ್ಕಂಥದ್ದು ಹ್ಮ್ ಹೊಂದುದಿಲ್ಲ. ಅದಕ್ಕೆ ನೋ ಉಪಪದ್ದೇತ ಮೋಕ್ಷೋಪದೇಶ ನ ಹ್ಮ್ ಉಪಪದ್ದೇತ ಅಂತ. ಹೌದು ಅಲ್ಲಿ ಮೋಕ್ಷೋಪದೇಶ ಅನ್ನುವಂಥದ್ದು ಹೊಂದುವುದಿಲ್ಲ. ಹ್ಮ್ ಯಾಕಂದ್ರೆ ಅನಿತ್ಯ ಫಲವೇ ಆಗ್ತೈತಲ್ಲ ಅಂತ ಹೇಳ್ತಾರೆ ಅವರು. ಕರೆಕ್ಟ್ ತಸ್ಮಾತ್ ನ ಸದಣಿಮಾನಂ ಮನಿ ಆತ್ಮಶಬ್ದಸ್ಯ ಗೌಣತ್ವಂ. ಹ್ಮ್ ಆದ್ದರಿಂದ ಇಲ್ಲಿ ಹ್ಮ್ ಸತ್ ಅಣಿಮನಿ ಹ್ಮ್ ಆ ಸದ್ರೂಪವಾದ ಅಣುಸ್ವರೂಪವಾಗಿರ್ತಕ್ಕಂಥ ಹ್ಮ್ ಯಾವ ಒಂದು ಆತ್ಮ ಶಬ್ದಕ್ಕೆ ಹ್ಮ್ ಇಲ್ಲಿ ನ ಗೌಣತ್ವಂ ಹ್ಮ್ ಗೌಣ ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಹ್ಮ್ ಯಾಕಂದ್ರೆ ಹಿಂದ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ರು ಅವರು. ಹೌದು ವೃತ್ತೇಸು ಹ್ಮ್ ಸ್ವಾಮಿ ವೃತ್ಯ ಭೇದಸ್ಯ ಹ್ಮ್ ಪ್ರತ್ಯಕ್ಷತ್ವಾತ್ ಉಪಪನ್ನೋ ಹ್ಮ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಇಲ್ಲಿ ಒಬ್ಬ ರಾಜ ಅದಾನ, ಹ್ಮ್ ಅವನಿಗೊಬ್ಬ ಸೇವಕ ಅದಾನ. ಹ್ಮ್ ಅಲ್ಲಿ ರಾಜ ಅವನು ಸ್ವಾಮಿ ಇದ್ದಂಗ, ಹ್ಮ್ ಇಲ್ಲಿ ಭೃತ್ಯ ಅಂದ್ರೆ ಇಲ್ಲಿ ಸೇವಕ. ಹ್ಮ್ ಸ್ವಾಮಿ ಭೃತ್ಯ ಭೇದಸ್ಯ ಪ್ರತ್ಯಕ್ಷತ್ವಾತ್. ಹ್ಮ್ ಇಲ್ಲಿ ಯಜಮಾನನೇ ಬೇರೆ, ಅಲ್ಲಿ ಸೇವಕನೇ ಬೇರೆ. ಹೌದು ಇಲ್ಲಿ ರಾಜ ಬೇರೆ ಇದಾನಿಲ್ರಿ ಇವ. ಹ್ಮ್ ವೃತ್ತಿ ಹೆಂಗಿದ್ರು ರಾಜನ ಮಾತು ಕೇಳಿ ಕೆಲಸ ಮಾಡವ ಇವ. ಹೌದು ವೃತ್ತಿ ರಾಜ ಅಂದ್ರೆ ನಾವು ಕುಂತಂಗ ಆರ್ಡರ್ ಮಾಡ್ತಿರ್ತಾನವ. ಹೌದು ಹ್ಮ್ ಈಗ ಅವನಿಗೆ ಏನಂತಾನ ರಾಜ, ಅವನ ಕಡೆಯಿಂದ ಏನಾದರೂ ಒಂದು ಕೆಲಸ ಮಾಡಿಸ್ಕೋಬೇಕಾಗಿರ್ತೈತೆ ಅವಾಗ. ಹ್ಮ್ ಅವಾಗ ಅವನಲ್ಲಿ ಆತ್ಮಶಬ್ದ ಅನ್ನುವಂತಹದ್ದು ಹ್ಮ್ ಹಿಂದ ಮಮ ಭದ್ರಸೇನ ಅಂತ, ಮಮ ಆತ್ಮ ಭದ್ರಸೇನ ಅಂತ ಏನ್ ಬಂದಿತ್ತಲ್ರ ಅದು. ಹೌದೌದು ಹಾ ಆ ಭದ್ರಸೇನ ನನ್ನ ಆತ್ಮವೇ ಅಂತೇಳಿ ಹಿಂದ ಒಂದು ವಾಕ್ಯ ಪ್ರಯೋಗ ಆಗಿತ್ತು ನೋಡ್ರಿ ಅದು. ಇಲ್ಲಿ ಮುಂದೆ ಹೇಳೇನ್ರಿ ಹ್ಮ್ ಉಪಪನ್ನೋ ಗೌಣ ಆತ್ಮ ಶಬ್ದ ಮಮಾತ್ಮ ಭದ್ರಸೇನ ಇತಿ. ಅಂದ್ರೆ ಭದ್ರಸೇನ ನನ್ನ ಆತ್ಮವೇ ಅದಾನೆ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ಆತ್ಮ ಶಬ್ದವನ್ನ ಗೌಣವಾಗಿ ಅಲ್ಲಿ ಮಾಡಿದ್ದು ಸರಿ ಅದ ಅಂತ ಹೇಳ್ತಾರ ಅವರು. ಅಲ್ಲಿ ಗೌಣವಾಗಿ ನಾವು ಅಲ್ಲಿ ಮುಖ್ಯವಾಗಿನೂ ಬರಂಗಿಲ್ಲ. ಅಲ್ಲಿ ಗೌಣವಾಗಿ ಆತ್ಮ ಶಬ್ದ ಅನ್ನುವಂತಹದ್ದು ನಾವು ಅಲ್ಲಿ ಪ್ರಯೋಗ ಮಾಡಬಹುದು. ಅದು ಮಾಡಿದ್ದು ಅದು ಸರಿನೇ ಐತೆ ಅಂತ, ಅದು ಯೋಗ್ಯವೇ ಅದಂತ ಹೇಳ್ತಾ ಇದ್ದಾರೆ. ಅಪಿ ಚ ಕ್ವಚಿತ್ ಗೌಣಃ ಶಬ್ದೋ ದೃಷ್ಟಃ ಇತಿ ನ ಏತಾವತಾ ಶಬ್ದ ಪ್ರಮಾಣಕ್ಕೆ ಅರ್ಥೇ ಗೌಣೀ ಕಲ್ಪನಾ ನ್ಯಾಯ. ಅಪಿ ಚ ಅಂದ್ರೆ ಮತ್ತು ಅಂತ ಇಲ್ಲಿ ಗೌಣಃ ಶಬ್ದೋ ದೃಷ್ಟಃ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಗೌಣವಾಗಿರ್ತಕ್ಕಂತ ಶಬ್ದವನ್ನ ನಾವಿಲ್ಲಿ ನೋಡಿರ್ತೀವಿ. ಯಾವುದೋ ಒಂದು ಕಡೆಯೊಳಗ ಆ ಶಬ್ದವನ್ನ ಗೌಣವಾಗಿ ಅದನ್ನ ಪ್ರಯೋಗ ಮಾಡಿರುವಂತಹದ್ದು, ಅದನ್ನ ಉಪಯೋಗ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿರ್ತೀವಿ. ನೈತಾವತಾ ಶಬ್ದ ಪ್ರಮಾಣಕ್ಕೆ
ಹ್ಮ್ ನ ಏತಾವತ ಶಬ್ದ ಪ್ರಮಾಣಕ್ಕೆ ಅಂತ. ಹ್ಮ್ ಅಂದ್ರೆ ಅಷ್ಟು ಮಾತ್ರದಿಂದ ನಾವು ಇಲ್ಲಿ ಹ್ಮ್ ಆ ಆ ಪ್ರಮಾಣದ ಒಂದು ವಿಷಯದಲ್ಲಿ ಗೌಣ ಆಗಿರ್ಬೇಕು ಅಂತೇಳಿ ಹ್ಮ್ ಹಿಂಗ ನಾವು ಕಲ್ಪಿಸ್ಲಿಕ್ಕೆ ಆಗುವುದಿಲ್ಲ, ಸರಿ ಆಗುದಿಲ್ಲ ಅಂತ ಹೇಳ್ತಾನೆ ಅವರು. ಅದ ಅಪಿ ಚ ಕ್ವಚಿತ್ ಗೌಣ ಶಬ್ದ ದೃಷ್ಟ ಹ್ಮ್ ನ ಏತಾವತ ಶಬ್ದ ಪ್ರಮಾಣಕ್ಕೆ. ಹ್ಮ್ ಏನೋ ಮಮಾತ್ಮ ಭದ್ರಸೇನ ಅನ್ನುವಂತ ಒಂದು ಪ್ರಯೋಗದಲ್ಲಿ ಅಲ್ಲೇನೋ ಕ್ವಚಿತ್ ಏನೋ ಯಾವಾಗೋ ಒಂದ್ಸಲ ಅಲ್ಲಿ ಗೌಣ ಶಬ್ದವನ್ನ ನಾವು ಪ್ರಯೋಗ ಮಾಡಿದ್ ನೋಡಿರ್ತೀವಿ. ಹ್ಮ್ ಅಷ್ಟ ಮಾತ್ರದಿಂದ ಇಲ್ಲಿ ಆ ಒಂದು ಶಬ್ದ ಪ್ರಮಾಣದೊಳಗ ಹ್ಮ್ ಗೌಣ ಅರ್ಥವನ್ನ ಕಲ್ಪನಾ ಮಾಡೋದು ಇದು ಸರಿ ಆಗುದಿಲ್ಲ ಅಂತ ಹೇಳಿದ್ರು ಅವರು. ಅದ ಆ ಪ್ರಮಾಣಕವಾದಂತ ವಿಷಯದೊಳಗ ಹ್ಮ್ ಅಲ್ಲಿ ಗೌಣ ಆಗಿರ್ಬೇಕು ಅಂತೇಳಿ ಹಿಂಗ ಹ್ಮ್ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಸರ್ವತ್ರ ಅನಾಶ್ವಾಸ ಪ್ರಸಂಗಾತ್. ಹ್ಮ್ ಬೇಳೆ ಈ ರೀತಿಯಾಗಿ ನಾವು ಮಾಡಿದ್ದೀವಿ ಅಂತಂದ್ರೆ ಅವಾಗ ಅಲ್ಲಿ ಮುಖ್ಯಾರ್ಥದ ಬಗ್ಗೆ ಹ್ಮ್ ನಮಗ ವಿಶ್ವಾಸವೇ ಹೋಗಿಬಿಡ್ತೈತೆ ಅಂತ. ಅನಾಶ್ವಾಸ ಪ್ರಸಂಗಾತ್ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಎಲ್ಲಾ ಕಡೆಯಲ್ಲಿ ಹ್ಮ್ ಅಲ್ಲಿ ನಮಗ ವಿಶ್ವಾಸನೇ ಉಳಿಯಂಗಿಲ್ಲ ಅಂತ, ಮುಖ್ಯಾರ್ಥದೊಳಗ ನಮ್ಗೆ ವಿಶ್ವಾಸನೇ ಇಲ್ದಂಗ ಆಗಿ ಹೋಗ್ಬಿಡ್ತೈತಿ ಅಂತ ಹೇಳಿ ಇಲ್ಲಿ ತಿಳಿಸ್ಕೊಂಡು ಬಂದರು. ಯತ್ ತೋ ಉಕ್ತಂ ಚೇತನಾ ಚೇತನಯೋಃ ಸಾಧಾರಣಃ ಆತ್ಮಶಬ್ದಃ ಕ್ರತುಜ್ವಲನಯೋರಿವ ಜ್ಯೋತಿಶಬ್ದಃ ಇತಿ. ಪೂರ್ವದಲ್ಲಿ ಇವನು ಸಾಂಖ್ಯವಾದಿ ಒಂದು ಪ್ರಶ್ನೆ ಮಾಡಿದ್ದನ್ರಿ ಅವನು. ಏನ್ ಮಾಡಿದ ಅಂತಂದ್ರೆ ಇಲ್ಲಿ ಚೇತನ ಅಚೇತನಯೋಹೋ. ಚೇತನ ಅಂತಂದ್ರೆ ಈ ಚೇತನ ಉಳ್ಳಂತ ವಸ್ತು ಅಂತ. ಆ ಜ್ಯೋತಿ ಅನ್ನುವಂತ ಒಂದು ಶಬ್ದಕ್ಕ ಇಲ್ಲಿ ಒಂದು ಇದನ್ನ ಹೇಳ್ತಾರ ಅವ್ರು, ಏನು ಕ್ರತು ಜ್ವಲನ ಯೋರಿವ ಜ್ಯೋತಿ ಶಬ್ದ. ಜ್ಯೋತಿ ಅನ್ನುವಂತ ಶಬ್ದಕ್ಕ ಕ್ರತು ಅಂತಂದ್ರೆ ಯಾಗ ಅಥವಾ ಯಜ್ಞ. ಆ ಜ್ಯೋತಿ ಅನ್ನೋ ಶಬ್ದಕ್ಕ ಯಾಗ ಅಂತನೂ ಅರ್ಥ ಆಕೈತಿ. ಜ್ವಲನ, ಜ್ವಲನ ಅಂತಂದ್ರೆ ಅಲ್ಲಿ ಉರಿಯುವುದು. ಆ ಉರಿಯುವಿಕೆ ಅನ್ನುವಂತದ್ದು ಏನದಲ್ಲ, ಅವು ಎರಡೂನು ಅಲ್ಲಿ ಇದನ್ನು ಸಾಧಾರಣವಾಗಿ ಎರಡು ಕಡೆನೆ ಅದು ಪ್ರಯೋಗ ಆಗ್ತೈತೆ ಅಂತ ಈಗ ಅಲ್ಲಿ. ಹಂಗ ದೃಷ್ಟಾಂತ ಕೊಡ್ತಾರ ಅವರು. ಜ್ಯೋತಿ ಅನ್ನುವಂತ ಯಾವ ಶಬ್ದ ಅನ್ನುವಂತಹದ್ದು ಯಾಗಕ್ಕೂ ಮತ್ತು ಅದು ಒಂದು ಉರಿಯು ಬೆಂಕಿಗೂ ಯಾವ ರೀತಿ ಸಾಧಾರಣವಾಗಿ ಹೆಂಗ ಲೋಕದಲ್ಲಿ ಅದು ಪ್ರಸಿದ್ಧಿಯನ್ನು ಪಡೆದೈತೋ ಹಂಗ ಇಲ್ಲಿ ಈ ಆತ್ಮ ಅನ್ನುವಂತಹದ್ದು ಉಕ್ತಂ ಚೇತನಾ ಚೇತನಯೋ ಸಾಧಾರಣ ಆತ್ಮಶಬ್ದ. ಆತ್ಮಶಬ್ದ ಅನ್ನುವಂತಹದ್ದು ಚೇತನ ಅಚೇತನಯೋಹೋ, ಅದು ಚೈತನ್ಯಕ್ಕಾಗ್ಲಿ ಅಚೇತನಕ್ಕಾಗ್ಲಿ ಅದು ಆತ್ಮಶಬ್ದ ಅನ್ನುವಂತಹದ್ದು ಅದು ಸಾಧಾರಣವಾಗಿದೆ ಅಂತ ಪೂರ್ವ ಪಕ್ಷಿ ಹೇಳಿದ್ದನ್ರಿ ಅವನು. ಅದು ಹಿಂದ ಆ ವಿಚಾರ ಹೇಳ್ಕೊಂಡ್ ಬಂದಿದ್ದನ್ರಿ ಅವನು. ಈ ರೀತಿ ಸಾಂಖ್ಯ ಏನ್ ಹೇಳಿದ್ನಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದ. ಅದನ್ನ ನಾವು ಒಪ್ಲಿಕ್ಕೆ ಆಗ್ತದೇನು ಅಂತ ಇಲ್ಲ. ಯಾಕಂದ್ರೆ ಅನೇಕಾರ್ಥತ್ವಸ್ಯ ಅನ್ಯಾಯತ್ವ. ಅಂದ್ರೆ ಒಂದು ಶಬ್ದಕ್ಕ ಅನೇಕ ಅರ್ಥಗಳನ್ನ ಮಾಡುವುದು ಇದು ಸರಿಯಲ್ಲ ಅಂತ, ಇದು ಅಯೋಗ್ಯ ಅಂತಾರ. ಒಂದು ವಾಕ್ಯಕ್ಕೆ ಒಂದೇ ಅರ್ಥ ಇರ್ತದದು. ಒಂದು ವಾಕ್ಯ ಐತೆ ಅಂದ್ರೆ ಅದಕ್ಕೆ ಒಂದೇ ಅರ್ಥ ಮಾಡೋಕೆ ಹೊರತು ಅನೇಕ ಅರ್ಥಗಳನ್ನ ನಾವು ಕಲ್ಪಿಸುವುದು ಇದು ಅನ್ಯಾಯ. ಅನ್ಯಾಯ ಅಂದ್ರೆ ಇದು ಒಪ್ಪತಕ್ಕಂಥದ್ದಲ್ಲ ಅಂತ. ಅನೇಕ ಅರ್ಥಗಳನ್ನುವಂಥದ್ದು ಇದು ಹೊಂದುವುದಿಲ್ಲ ಅಂತ ಹೇಳ್ತಾರೆ ಅವರು. ತಸ್ಮಾತ್ ಚೇತನ ವಿಷಯೇವ ಮುಖ್ಯ ಆತ್ಮಶಬ್ದ. ಇಲ್ಲಿ ಚೈತನ್ಯದ ವಿಷಯದಲ್ಲಿಯೇ ಮುಖ್ಯವಾಗಿ ಆತ್ಮಶಬ್ದವನ್ನು ಹೇಳಬೇಕೇ ಹೊರತು ಚೇತನತ್ವ ಉಪಚಾರಾತ್ ಭೂತಾದಿಷು ಪ್ರಯುಜ್ಯತೆ. ಈಗ ಭೂತಾತ್ಮ ಇಂದ್ರಿಯಾತ್ಮ ಅಂತ ಅನ್ಬೇಕಾದ್ರೆ ಆ ಭೂತಾದಿಗಳಲ್ಲಿ ಅಲ್ಲಿ ಆತ್ಮಶಬ್ದ ಅನ್ನುವಂತಹದ್ದು ಭೂತಾತ್ಮ ನೋಡಿ, ಭೂತ ಆತ್ಮ ಅಲ್ಲಿ ಆತ್ಮಶಬ್ದ ಪ್ರಯೋಗ ಆಗೈತಿ. ಇಂದ್ರಿಯಾತ್ಮ, ಇಂದ್ರಿಯಲ್ಲಿ ಮತ್ತೆ ಇಂದ್ರಿಯ ಪ್ಲಸ್ ಆತ್ಮ ಇಂದ್ರಿಯಾತ್ಮ, ಅವು ಎರಡೂ ಕಡೆಯಲ್ಲಿ ಆತ್ಮ ಶಬ್ದ ಏನು ಬಂದದಲ್ಲ ಅದು ಉಪಚಾರಕ್ಕೋಸ್ಕರವಾಗಿ ಅಂತ. ಅಲ್ಲಿ
ಆ ಚೇತನ ಅಚೇತನ ವಿಷಯದಲ್ಲಿ ಇಲ್ಲಿ ಆತ್ಮ ಶಬ್ದ ಅನ್ನುವಂತಹದ್ದು ಹ್ಮ್ ಮುಖ್ಯವಾಗಿ ಇರ್ತದಲ್ಲಿ ಚೇತನ ವಿಷಯದೊಳಗ. ಹ್ಮ್ ಆದ್ರೆ ಇಲ್ಲಿ ಭೂತಾತ್ಮ ಮತ್ತು ಇಂದ್ರಿಯಾತ್ಮ ಹ್ಮ್ ಇವುಗಳಲ್ಲಿ ಅಲ್ಲಿ ಚೇತನ ಅನ್ನುವಂತಹದ್ದು ಹ್ಮ್ ಅದು ಅಲ್ಲಿ ಉಪಚಾರಕ್ಕೆ ಸುಮ್ಮನೆ ನಿಜವಾಗಿ ಅವೇನು ಚೇತನ ಅಲ್ಲ. ಭೂತನು ಚೇತನ ಅಲ್ಲ, ಇಂದ್ರಿಯಗಳು ಜಡಾನ ಅದಾವು. ಹ್ಮ್ ಆದ್ರೂ ಸುಮ್ಮನೆ ಒಂದು ಉಪಚಾರಕ್ಕೆ ನಾವು ಅವುಗಳನ್ನ ಇಟ್ಕೊಂಡು ಏನಂತೀವಿ ಭೂತಾತ್ಮ ಇಂದ್ರಿಯಾತ್ಮ ಅಂತ ಪ್ರಯೋಗ ಮಾಡಿರ್ತಾರ. ಅದು ಮುಖ್ಯ ಅಲ್ಲ ಅಂತವು. ಮುಖ್ಯವಾಗಿರ್ತಕ್ಕಂಥ ಚೇತನ ವಿಷಯದಲ್ಲಿನೇ ಆತ್ಮಶಬ್ದ ಪ್ರಯೋಗ ಆಗುವುದು ಚೇತನ ವಿಷಯದಲ್ಲೇ ಮುಖ್ಯವಾಗಿ ಪ್ರಯೋಗ ಆಗ್ತೈತೆ ಹೊರತು ಇಲ್ಲಿ ಇದ್ರಾಗ ಭೂತಾತ್ಮ ಇಂದ್ರಿಯಾತ್ಮದಲ್ಲಿ ಅಲ್ಲಿ ಗೌಣವಾಗಿ ಅಂತ ಈ ರೀತಿಯಾಗಿ ಹೇಳ್ಬೇಕಂತ ಹೇಳ್ತಾನ ಅವನು. ಅದಕ್ಕೇನಂತಂದ್ರು ಇಂದ್ರಿಯಾತ್ಮ ಸಾಧಾರಣತ್ವೇ ಅಪಿ ಆತ್ಮಶಬ್ದಸ್ಯ ನ ಪ್ರಕರಣಂ ಉಪಪದಂ ವಾ ಕಿಂಚಿತ್ ನಿಯಾಮಕಂ ಅಂತರೇಣ ಅನ್ಯತರಾವೃತ್ತಿತಾ ನಿರ್ಧಾರಯಿತುಂ ಶಕ್ಯತೆ. ಸಾಧಾರಣತ್ವೇಪಿ ಆತ್ಮಶಬ್ದಸ್ಯ, ಇಲ್ಲಿ ಆತ್ಮಶಬ್ದ ಅನ್ನುವಂತಹದ್ದು ಇದು ಸಾಧಾರಣವಾಗಿ ಅಂತ ಹಿಂದೆ ಹೇಳಿದ್ರ ಚೇತನ ಅಚೇತನಗಳಿಗೆ ಇವುಗಳನ್ನ ಸಾಧಾರಣವಾಗಿ ಅದನ್ನ ನಾವು ಪ್ರಯೋಗಿಸಬಹುದು ಅಂತ ಹೇಳಿ ಹೇಳಿದ್ನಲ್ರ ಅವನು. ಹಂಗ ನಿಶ್ಚಯಿಸ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಸಾಧಾರಣತ್ವೇಪಿ ಆತ್ಮಶಬ್ದಸ್ಯ ನ ಪ್ರಕರಣಂ ಉಪಪದಂ ವಾ ಕಿಂಚಿತ್. ಇಲ್ಲಿ ಉಪಪದ ಮತ್ತು ಇನ್ನೊಂದು ಹೇಳಿದ್ರು ಪ್ರಕರಣ ಅಂತ ಹೇಳಿದ್ರು. ಈಗ ಇಲ್ಲಿ ಪ್ರಕರಣ ಮತ್ತು ಉಪಪದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಕಡೆ ಹೇಳ್ಕೊಂಡ್ ಬರ್ತಾರ ಅವರು. ಒಂದು ವಾಕ್ಯದೊಳಗೆ ಒಂದ್ ಎರಡು ವಾಕ್ಯ ಇರ್ತಾವ, ಒಂದ್ ಹಿಂದಿನ ವಾಕ್ಯ ಒಂದ್ ಮುಂದಿನ ವಾಕ್ಯ ಇರ್ತಂತ ತಿಳ್ಕೊಡ್ರಿ. ಇವಾಗ ಆ ಹಿಂದಿನ ವಾಕ್ಯದಲ್ಲಿ ಇರ್ತಕ್ಕಂಥದ್ದು ಈ ವಾಕ್ಯದೊಳಗ ಬೇರೆ ಒಂದು ಕಾರ್ಯವನ್ನ ಬೋಧಿಸ್ತಿತ್ತು, ಅದಕ್ಕೆ ಸಂಬಂಧಪಟ್ಟಿತ್ತು ಅಂತಂದ್ರೆ ಅದಕ್ಕೆ ಪ್ರಕರಣ ಅಂತ ಕರೀತಾರ. ಎರಡು ವಾಕ್ಯ ಅದಾವು, ಆ ಹಿಂದಿನ ವಾಕ್ಯಕ್ಕೆ ಇದು ಸಂಬಂಧ ಇರಬೇಕದು. ಅದರಲ್ಲಿರ್ತಕ್ಕಂಥ ವಿಚಾರ ಇದರಲ್ಲಿ ಬೇರೆ ಕಾರ್ಯಕ್ಕೋಸ್ಕರವಾಗಿ ಅದನ್ನ ಅಲ್ಲಿ ಹೇಳ್ತಿತ್ತು ಅಂತಂದ್ರೆ ಅದಕ್ಕ ಪ್ರಕರಣ ಅಂತ ಹೇಳ್ಕೊಂಡು ಬಂದ್ರು. ಇನ್ನ ಅದು ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಉಪಪದ ಅಂತ ಹೇಳಿಸ್ಕೊಳ್ತದೆ. ಉಪ ಅಂದ್ರೆ ಸಮೀಪ ಅಂತ, ಸಮೀಪದ ಪದಕ್ಕೆ ಉಪಪದ ಅಂತ ಕರೀತಾ ಇದ್ದಾರ. ಹಿಂಗ ಇಲ್ಲಿ ಯಾವ ಒಂದು ಚೇತನಾಚೇತನಗಳಿಗೆ ಆತ್ಮಶಬ್ದ ಅನ್ನುವಂತಹದ್ದು ಸಾಧಾರಣವಾಗಿದೆ ಅಂತ ಹೇಳಿ ನಾವು ಹಿಂಗ ಇಟ್ಕೊಂಡಿದ್ದಾದರೆ ಸಾಧಾರಣತ್ವೇಪಿ ಆತ್ಮಶಬ್ದಸ್ಯ ನ ಪ್ರಕರಣಂ ಉಪದಂ ವಾ ಕಿಂಚಿತ್ ನಿಯಾಮಕಂ ಅಂತರೇಣ ಅನ್ಯತರ ವೃತ್ತಿತಾ ನಿರ್ಧಾರಯಿತು ಶಕ್ಯತೆ. ಅಲ್ಲಿ ಅದು ಪ್ರಕರಣನೂ ಅಲ್ಲ, ಯಾಕೆ ಅಲ್ಲಿ ಪ್ರಕರಣನೂ ಬಂದಿಲ್ಲ ಇವಾಗ. ಅಲ್ಲಿ ಏನಪ್ಪಾ ಅದು ಪ್ರಧಾನ ಕುರಿತ ಪ್ರಕರಣ ಬಂದೈತಿ ಅಂತಂದ್ರೂ ಹೌದಪ್ಪ ಅಂತ ಏನೋ ಇಲ್ಲಿ ಮಾಡ್ಕೋಬಹುದಾಗಿತ್ತು. ಅಲ್ಲಿ ಉಪಪದ ಆಗಲಿ ಪ್ರಕರಣ ಆಗಲಿ ಯಾವುದು ನಿಯಮಪೂರ್ವಕವಾಗಿ ಅಂತರೇಣ ಅನ್ಯತರ ವೃತ್ತಿತ ಅವುಗಳನ್ನ ಯಾವುದೋ ಒಂದು ಅಂದ್ರೆ ಇವೆರಡರಲ್ಲಿ ಯಾವುದೋ ಒಂದು ಅರ್ಥದಲ್ಲಿ ಬಂದೈತಿ ಅಂತ ತೀರ್ಮಾನ ಮಾಡಕ್ ಆಗುದಿಲ್ಲ ಅಂತಾರ ಅವ್ರು. ಇನ್ನೊಂದು ಅರ್ಥದೊಳಗ ಇವು ಬಂದಾವು ಅಂತ ಹೇಳಿ ಇವೆರಡರಲ್ಲಿ ಯಾವ್ದಾದ್ರು ಒಂದು ಅರ್ಥವನ್ನ ನಾವು ತಿಳ್ಕೊಳಿಕ್ ಬರ್ತದೇನು ಅಂತಂದ್ರೆ ಬರೋದಿಲ್ಲ ಅಂತ ಹೇಳಿದ್ರು ಅವರು. ಅನ್ಯತರ ವೃತ್ತಿ ನಿರ್ಧಾರಯಿತು ಶಕ್ಯತೆ ನಚ ಅತ್ರ ಅಚೇತನಸ್ಯ ನಿಶ್ಚಾಯಕಂ ಕಿಂಚಿತ್ ಕಾರಣಂ ಅಸ್ತಿ. ಇಲ್ಲಿ ಅಚೇತನವಾಗಿರ್ತಕ್ಕಂಥದ್ದು ಅಚೇತನಸ್ಯ ನಿಶ್ಚಯಾತ್ಮಕಂ, ಯಾವುದು ಜಡವಾಗಿರ್ತಕ್ಕಂಥದ್ದು ಅದು ಆ ಅಚೇತನವನ್ನ ಇಲ್ಲಿ ಹೇಳ್ತದಂತೇಳಿ ಹಿಂಗ್ ನಿಶ್ಚಯ ಮಾಡ್ಲಿಕ್ಕೆ ಅಲ್ಲಿ ಯಾವುದೇ ಕಾರಣ ಅನ್ನುವಂಥದ್ದಿಲ್ಲ ಅಂತ. ಅಚೇತನಸ್ಯ ನಿಶ್ಚಾಯಕಂ ಕಿಂಚಿತ್ ಕಾರಣಂ ನ ಅಸ್ತಿ ಅಂತ, ಅಲ್ಲಿ ಯಾವುದೇ ಕಾರಣ ಅನ್ನುವಂಥದ್ದಿಲ್ಲ. ಜಡವಾಗಿರ್ತಕ್ಕಂಥದ್ದನ್ನೇ ಇಲ್ಲಿ ಬೋಧ ಮಾಡ್ತೈತಿ, ಅದನ್ನೇ ಇಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರಂತ ಹೇಳಿ ಅಲ್ಲಿ ಏನಾದ್ರೂ ಒಂದು ಕಾರಣ ಬೇಕಲ್ಲ ಅದಕ್ಕೆ. ಅದು ಏನು ಅಲ್ಲಿ ಯಾವ ಕಾರಣಗಳು ನಮಗ್ ಸಿಗ್ತಾ ಇಲ್ಲ ಅಂತ. ಜ್ಯೋತಿ ಶಬ್ದೋಪಿ ಲೌಕಿಕೇನ ಪ್ರಯೋಗೇನ
ಜಲನೆ ಏವ ರೂಢಃ. ಇಲ್ಲಿ ಜ್ಯೋತಿ ಅನ್ನುವಂತ ಯಾವ ಶಬ್ದ ಅನ್ನುವಂತಹದ್ದು ಇನ್ನು ಮೇಲೆ ಐತಲ್ರಿ, ಇನ್ನು ಮೇಲೆ ಐತ್ರಿ. ಹಾ ಹಾ, ಇಲ್ಲ ಅಷ್ಟು ಕೆಳಗೆ ಬಂತಾನೆ ಇದು. ನೀವು ನಚ ಅತ್ರ ಭಾವಾರ್ಥಕ್ಕೆ ಅಂತರೇನೆ ಅನ್ಯತರ ವೃತ್ತಿತ ನಿರ್ಧಾರಯಿತು ಶಕ್ಯತೆ ಐತ್ರಿ. ನಚ ಅತ್ರ ಅಚೇತನಸ್ಯ ನಿಶ್ಚಾಯಕಂ ಕಿಂಚಿತ್ ಕಾರಣಂ ಅಸ್ತಿ ಪ್ರಕೃತಂತು. ಅಂದ್ರೆ ಈ ಸದ್ಯ ಪ್ರಕೃತದಲ್ಲಿ ಸತ್ ಈಕ್ಷಿತೃ ಸನ್ನಿಹಿತ ಚೇತನ ಶ್ವೇತಕೇತು. ಇಲ್ಲಿ ಸಮೀಪ ಇರತಕ್ಕಂಥವನು, ಯಾಕಂದ್ರೆ ಚೇತನ ಸ್ವರೂಪನಾಗಿರ್ತಕ್ಕಂಥ ಶ್ವೇತಕೇತುವಿನಲ್ಲಿ ಅವನಲ್ಲಿ ಈಕ್ಷಿತೃ ಅನ್ನುವಂತಹದ್ದು, ಅಂದ್ರೆ ಸಂಕಲ್ಪ ಮಾಡುವಿಕೆ ಅನ್ನುವಂತಹದ್ದು ಅಥವಾ ನೋಡಿತು ಅನ್ನುವಂತಹದ್ದು ನಮಗ್ ಪ್ರಕೃತದಲ್ಲಿ ಅದು ಶ್ವೇತಕೇತುವಿನಲ್ಲೇ ಹೊಂತದೆ. ಇವಾಗ ಅದು ಶ್ವೇತಕೇತುವಿನಲ್ಲಿ ನಾವು ಹೇಳಿಕ್ಕೆ ಬರ್ತದೆ. ಹಾ, ಆ ಈಕ್ಷಿತೃತ್ವ ಆಗ್ಲಿ, ಯಾಕಂದ್ರೆ ಅವನು ಸಮೀಪದಾನ, ಅವನು ಸನ್ನಿಧಿ ಅದ. ಅಲ್ಲಿ ಪ್ರಕೃತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಮ್ಗೆ ಈಕ್ಷಿತೃತ್ವ, ಅವನು ಸದ್ರೂಪದಾನ ಅವನು. ಅದಕ್ಕೆ ಈಕ್ಷಿತೃತ್ವ ಪ್ರಕೃತಂತೂ ಸತ್. ಸತ್ ಅಂದ್ರೆ ಏನು? ತ್ರಿಕಾಲ ಬಾಧಿತವಾಗಿರ್ತಕ್ಕಂಥದ್ದು, ಮೂರು ಕಾಲದಲ್ಲಿ ಇರ್ತಕ್ಕಂಥ ಸತ್ ಅನ್ನುವಂತಹದ್ದು. ಈಕ್ಷಿತೃ ಅಂದ್ರೆ ನೋಡುವಿಕೆ ಅನ್ನುವಂತಹದ್ದು. ಸನ್ನಿಹಿತ ಚೇತನ ಶ್ವೇತಕೇತು. ಇಲ್ಲಿ ಶ್ವೇತಕೇತು ಆಗಿರ್ತಕ್ಕಂಥವನು ಇಲ್ಲಿ ಸನ್ನಿಹಿತ ಅಂದ್ರೆ ಏನು? ಸಮೀಪದಾನಂತವನು, ಅವನು ಚೇತನ ಸ್ವರೂಪದಾನಂತ. ಇಲ್ಲಿ ಸನ್ನಿಧಿ ಅಂತಂದ್ರೆ ಇಲ್ಲಿ ಸಮೀಪ ಅಂತ ಅರ್ಥ ಇಲ್ಲ, ಹತ್ತಿರ ಅಂತ ಹತ್ತಿರ ಅಂತ ಅರ್ಥ ಆಕತ್ರಿ ಈಗ ಇಲ್ಲಿ. ಹಾ, ಚೇತನ ಶ್ವೇತಕೇತು. ನಹಿ ಚೇತನ ವಿಷಯಂ ಇಹ ಆತ್ಮಶಬ್ದ ಇತಿ ನಿಶ್ಚಯತೆ. ಇಹ ಆತ್ಮಶಬ್ದ ಅಂದ್ರೆ ಈ ಚೇತನವಾಗಿರ್ತಕ್ಕಂಥ ಈ ಶ್ವೇತಕೇತುವಿಗೆ ಇಲ್ಲಿ ಅಚೇತನ ಅನ್ನುವಂತಹದ್ದು ಆತ್ಮ ಆಗಲಾರದು ಅಂತ. ಯಾಕಂದ್ರೆ ಶ್ವೇತಕೇತು ಇಲ್ಲಿ ಅವ ಏನಾಗಿದ್ದಾನ? ಚೈತನ್ಯದಾನ. ಚೇತನ ಸ್ವರೂಪನಾಗಿರ್ತಕ್ಕಂಥ ಈ ಶ್ವೇತಕೇತುವಿಗೆ ಇಲ್ಲಿ ಅಚೇತನ ಅಂದ್ರೆ ಏನು? ಜಡ. ಯಾವುದು? ಈ ಪ್ರಧಾನ. ಆ ಪ್ರಧಾನ ಇಲ್ಲಿ ಆತ್ಮ ಆಗ್ತದೇನು? ಯಾರು? ಈ ಶ್ವೇತಕೇತುವಿಗೆ ಜಡವಾಗಿರ್ತಕ್ಕಂಥ ಈ ಪ್ರಧಾನ ಅಥವಾ ದೇಹಾದಿಗಳು ಇವು ಆತ್ಮ ಆಗ್ತಾವೇನು ಅಂತಂದ್ರೆ ಇಲ್ಲ. ಅದಕ್ಕ ಇಹ ಆತ್ಮಶಬ್ದಂ ಇತಿ ನಿಶ್ಚಯತೆ. ಅಂದ್ರೆ ಇಲ್ಲಿ ನ ಅನ್ನೋದು ಹಾಕೋಬೇಕಿಲ್ರಿ, ನಹಿ ನಿಶ್ಚಯತೆ ಅಂತ. ಚೇತನ ವಿಷಯ ಆತ್ಮಶಬ್ದ ಇತಿ ನ ನಿಶ್ಚಯತೆ ಅಂತ. ಈ ಚೇತನ ವಿಷಯ ಅನ್ನುವಂತಹದ್ದು ಯಾವ ಶ್ವೇತಕೇತುವಿಗೆ ಇಲ್ಲಿ ಆತ್ಮಶಬ್ದ ಅನ್ನುವಂತಹದ್ದು ಅಂದ್ರೆ ಅನಾತ್ಮ ಶಬ್ದ. ಅಂದ್ರೆ ಇಲ್ಲಿ ಅನಾತ್ಮ ಶಬ್ದ ಅಂದ್ರೆ ದೇಹಾದಿಗಳಲ್ಲಿ ಒಂದು ಆತ್ಮ ಶಬ್ದ, ಆತ್ಮ ಇದು ಅನ್ನುವಂಥದ್ದು ಇಲ್ಲಿ ಆತ್ಮ ಆಗಲಾರ ಅಂತವ್. ನಿಶ್ಚಯ ಅಲ್ಲಿ ನಿಶ್ಚಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅಂತ ಎಷ್ಟು ಹೇಳ್ಕೊಂಬಂದು. ಜ್ಯೋತಿ ಶಬ್ದೋಪಿ, ಇಲ್ಲಿ ಜ್ಯೋತಿ ಅನ್ನುವಂತ ಏನೋ ಒಂದು ಶಬ್ದ ಬಂದದಲ್ಲ, ಲೌಕಿಕೇನ ಪ್ರಯೋಗೇನ ಜ್ವಲನೆ ಏವ ರೂಢ. ಜ್ಯೋತಿ ಅಂತ ಎದಕ್ ಕರೀತಾರ ಅಂತಂದ್ರ ಬಾಹ್ಯ ಲೋಕ ರೂಢಿಯೊಳಗ ಬೆಂಕಿ ಅಗ್ನಿ ಇರ್ತದಲ್ರಿ, ಅದಕ್ಕ ಜ್ಯೋತಿ ಅಂತ ಕರೀತಾರ ಅವರು. ಆದ್ರ ಕ್ರತವು ಪ್ರವೃತ್ತ. ಕ್ರತವು ಅಂತಂದ್ರೆ ಇಲ್ಲಿ ಒಂದು ಯಾಗವನ್ನ ಮಾಡುವಂತ ಸಂದರ್ಭದಲ್ಲಿ ಅರ್ಥವಾದ ಕಲ್ಪಿತೇನತ್ತು, ಈ ಅರ್ಥವಾದದ ಕಲ್ಪನೆಯೊಳಗ ಈ ಜ್ವಲನ ಸಾದೃಶ್ಯ, ಅಲ್ಲಿ ಅಗ್ನಿ ಹೆಂಗ ಜ್ವಲಿಸ್ತದಲ್ರಿ, ಉರಿತದಲ್ರದು, ಅದರ ಸಾದೃಶ್ಯದಿಂದ ಕ್ರತವು ಪ್ರವೃತ್ತ ಅಂದ್ರೆ ಅದು ಯಾಗದಲ್ಲಿ ಪ್ರವೃತ್ತಿಯಾಗೈತಿ ಅಂತ. ಅಂದ್ರೆ ಅದು ಯಾಗದಲ್ಲಿ ಅದನ್ನ ಆ ಶಬ್ದವನ್ನ ಪ್ರಯೋಗ ಮಾಡ್ಯಾರ, ಜ್ಯೋತಿ ಅನ್ನುವಂತಹದ್ದನ್ನ. ಅಂದ್ರೆ ಮುಖ್ಯವಾಗಿ ಅದು ಬೆಂಕಿಯೊಳಗನ ರೂಢಿ ಇರುವುದು ಯಾವುದು? ಜ್ಯೋತಿ ಅನ್ನುವಂತಹದ್ದು. ಅದು ಅರ್ಥವಾದೊಳಗ ಅದು ಕಲ್ಪಿತವಾಗಿರ್ತಕ್ಕಂಥ ಯಾವ ಅಗ್ನಿ ಅನ್ನುವಂತಹದ್ದು ಏನ ಸಾದೃಶ್ಯವಾಗಿರ್ತಕ್ಕಂಥ ಯಾಗದೊಳಗ, ಯಾಕಂದ್ರೆ ಅಲ್ಲಿ ಯಾಗದೊಳಗನು ಕೂಡ ಅಲ್ಲಿ ಬೆಂಕಿ ಹಾಕಿರ್ತಾರಲ್ರಿ, ಅಲ್ಲಿ ಯಾಗ ಮಾಡುವಾಗ ಬೆಂಕಿ ಹಾಕಿರ್ತಾರ. ಆ ಯಾಗದ ವಿಷಯದಲ್ಲಿಯೂ ಕೂಡ ಇಲ್ಲಿ
ಇಲ್ಲಿ ಜ್ಯೋತಿ ಅನ್ನುವಂಥ ಶಬ್ದ ಅಲ್ಲಿ ಪ್ರಯೋಗ ಆಗೈತಿ ಅಂತ ಹೇಳ್ತಾರೆ ಅವರು. ಕರೆಕ್ಟ್. ಅರ್ಥವಾದ ಕಲ್ಪೇತು ಜ್ವಲನ ಸಾದೃಶ್ಯೇನ ಕೃತೌ ಪ್ರವೃತ್ತ ಇತಿ ಅದೃಷ್ಟಾಂತಹ. ಅಂದ್ರೆ ಇದು ಈ ಪ್ರಧಾನ ಇದಕ್ಕೆ ಇದು ಸರಿಯಾದ ದೃಷ್ಟಾಂತ ಅಲ್ಲ ಅಂತಾರ ಅವರು. ಕರೆಕ್ಟ್ ಕರೆಕ್ಟ್. ಇಲ್ಲಿ ವೇದಾಂತಿಗಳು ನೀನು ಆ ಜ್ಯೋತಿ ಎನ್ನುವಂತ ಶಬ್ದಕ್ಕ ಯಾಗ ಮತ್ತು ಅಗ್ನಿ ಎರಡರಲ್ಲಿ ಅದ್ರ ಪ್ರಯೋಗ ಆಗೈತಲ್ಲ, ಹಂಗ ನೀವು ಇದಕ್ಕೂ ಎರಡಕ್ಕೂ ಇದನ್ನು ಹೇಳ್ರಿ, ಇದನ್ನ ಪ್ರಧಾನಕ್ಕೂ ಕೂಡ ಆತ್ಮ ಆಕೈತೆ ಅಂತೇಳಿ ಹೇಳ್ರಿ ಅಂತ ಹಿಂಗ ಅವನು ಆಕ್ಷೇಪ ಮಾಡಿದ್ನಲ್ರಿ ಅದು. ಅದಕ್ಕೆ ಅದು ಸರಿ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾದ ದೃಷ್ಟಾಂತ ಅಲ್ಲ ಅಂತ ಹೇಳ್ತಾ ಇದ್ದು, ಸರಿಯಾದ ದೃಷ್ಟಾಂತ ಅಲ್ಲ. ಅಥವಾ ಪೂರ್ವ ಸೂತ್ರೇ ಏವ ಆತ್ಮಶಬ್ದಂ ನಿರಸ್ತ ಸಮಸ್ತ ಗೌಣತ್ವ ಸಾಧಾರಣತ್ವ ಶಂಕತೆಯ ವ್ಯಾಖ್ಯಾಯ ತತಃ ಸ್ವತಂತ್ರ ಏವ ಪ್ರಧಾನ ಕಾರಣ ನಿರಾಕರಣ ಹೇತು ವ್ಯಾಖ್ಯೇಯಃ. ಅಥವಾ ಇಲ್ಲಿ ಮತ್ತೊಂದು ರೀತಿಯಿಂದ ಹೇಳ್ತಾರ, ಪೂರ್ವಸೂತ್ರೇ ಏವ ಆತ್ಮಶಬ್ದ. ಹಿಂದಿನ ಸೂತ್ರದೊಳಗ ಅಲ್ಲಿ ಆತ್ಮಶಬ್ದವನ್ನ ಪ್ರಯೋಗ ಮಾಡಿದ್ರದು. ಏನಂತ? ನಿರಸ್ತ ಸಮಸ್ತ ಗೌಣತ್ವ. ಅಲ್ಲಿ ಆತ್ಮಶಬ್ದ ಅನ್ನುವಂತಹದ್ದು ಗೌಣ ಅನ್ನೋದ್ರ ಬಗ್ಗೆ ಒಂದು ಆಕ್ಷೇಪ ಮಾಡಿದ್ದೇನ್ರ ಅದು. ಅದು ಚೇತನಗಳಿಗೆ ಮತ್ತೆ ಹಿಂಗ್ ಗೌಣ ಅಂತ ಹೇಳಿ ಆತ್ಮಶಬ್ದವನ್ನ ಹೇಳ್ಬೋದಲ್ಲ ಅಂತ ಹೇಳಿದ್ದ. ಸಾಧಾರಣತ್ವ ಮತ್ತೆ ಸಾಧಾರಣವಾಗಿ ಸತ್ ಅಸತ್ತುಗಳಿಗೆ ಅಂತ ಹಿಂದ ಹೇಳ್ಕೊಂಬಂದಲ್ರಿ ಅವನು. ಚೇತನ ಅಚೇತನಗಳಿಗೆ ಸಾಧಾರಣವಾಗಿ ಅದನ್ನ ನಾವು ಆತ್ಮಶಬ್ದ ಪ್ರಯೋಗ ಮಾಡ್ಬೋದಂತ ಅಂದಿದ್ನಲ್ರಿ ಅದು. ಅದನ್ನ ವ್ಯಾಖ್ಯಾಯ ಅಂದ್ರೆ ಅದನ್ನ ಆ ವಿಷಯವನ್ನ ಚೇತನಗಳಿಗೆ ಸಾಧಾರಣವಾಗಿ ವಾಚಕ ಆಗೈತೆ ಅಂತ ಹೇಳಿ ಅದು ಇದೊಂದು ಪ್ರಶ್ನೆ ಮಾಡಿದ್ದವನು. ತತಃ ಸ್ವತಂತ್ರ ಏವ ಪ್ರಧಾನ ಕಾರಣ ನಿರಾಕರಣ ಹೇತು. ಅಂದ್ರೆ ಇಲ್ಲಿ ಸ್ವತಂತ್ರವಾಗಿ ಅಂತ ಯಾವುದು ಈ ಆತ್ಮಶಬ್ದ ಅನ್ನುವಂತಹದ್ದು ಇಲ್ಲಿ ಸ್ವತಂತ್ರವಾಗಿ ಅದು ಚೈತನ್ಯದಲ್ಲಿನೇ ನಮಗದು ಪ್ರಯೋಗ ಆಕೈತಿ ಅಂತದು. ಅದು ಹಿಂದಿನ ಸೂತ್ರದಲ್ಲಿ ಅದು ಪ್ರಧಾನ ಜಗತ್ ಕಾಣಲಿಕ್ಕೆ ಅದನ್ನೆಲ್ಲ ಖಂಡನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅದನ್ನಿಂದೆಲ್ಲರ. ಹ್ಞೂನ್ರಿ. ಸ್ವತಂತ್ರ ಇವ ಪ್ರಧಾನ ಕಾರಣ ನಿರಾಕರಣ ಹೇತು. ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಇದು ಇದಕ್ಕೆ ಸ್ವತಂತ್ರವಾಗಿ ಕಾರಣ ಆಗುವುದಿಲ್ಲ. ಅದು ಜಗತ್ತಿನ ಉತ್ಪತ್ತಿಯಾದಿಗಳಿಗೆ ಇದು ಕಾರಣ ಆಗುವುದಿಲ್ಲ ಅಂತ ಹೇಳಿ ನಿರಾಕರಣ ಮಾಡಿ ಆಗೈತಿ. ಹಿಂದಿನ ಸೂತ್ರದಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವಾಗ. ಅದಕ್ಕ ಎಲ್ಲಿ ಮಾಡ್ಯಾರ ಅಂತಂದ್ರೆ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಇತಿ. ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಅನ್ನುವಂತ ಯಾವ ಒಂದು ಸೂತ್ರದಲ್ಲಿ ಅಂದ್ರೆ ಯಾರು ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ನಿಷ್ಠೆ ಉಳ್ಳವರಾಗಿರ್ತಾರೋ ಅವರಿಗೆ ಮೋಕ್ಷದ ಒಂದು ಉಪದೇಶ ಅನ್ನುವಂತಹದ್ದು. ಅಂದ್ರೆ ಅವರಿಗೆ ಮೋಕ್ಷ ಅನ್ನುವಂಥದ್ದನ್ನ ಪಡೀತಾರೆ ಅಂತ. ಈ ರೀತಿಯಾಗಿ ಅಲ್ಲಿ ತಸ್ಮಾತ್ ನ ಅಚೇತನಂ ಪ್ರಧಾನಂ ಸತ್ಶಬ್ದ ವಾಚ್ಯಂ. ಇಲ್ಲಿ ಸತ್ಶಬ್ದ ಅನ್ನುವಂತಹದ್ದು ಇಲ್ಲಿ ಅಚೇತನವಾಗಿರ್ತಕ್ಕಂಥ ಪ್ರಧಾನಕ್ಕೆ ಹೊಂದಂಗಿಲ್ಲ. ಯಾಕಂದ್ರೆ ಇಲ್ಲಿ ಮೋಕ್ಷ ಅನ್ನುವಂಥದ್ದು ಇಲ್ಲಿ ಶ್ವೇತಕೇತುವನ್ನ ಕುರಿತು ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ಯಾರಲ್ರಿ. ಯಾಕಂದ್ರೆ ಅವನು ಚೇತನದಾನ. ಚೇತನಾಗಿರ್ತಕ್ಕಂಥವನಿಗೆ ಅವನು ಬ್ರಹ್ಮದಲ್ಲಿ ಅಥವಾ ಆತ್ಮ ನಿಷ್ಠೆ ಉಳ್ಳವನಾದ ಅಂತಂದ್ರೆ ಅವನಿಗೆ ಮೋಕ್ಷ ಅನ್ನುವಂಥದ್ದು ಆಗ್ತದ ಅಂತ ಹೇಳಿ ಆ ಸೂತ್ರದಲ್ಲಿ ನಮಗ ಬೋಧ ಮಾಡ್ಕೊಂಡು ಬಂದಾರ. ಆದ್ದರಿಂದ ಇಲ್ಲಿ ಹಿಂದಿನ ಸೂತ್ರದಲ್ಲಿ ಏನ್ ಹೇಳ್ಕೊಂಡ್ ಬಂದ್ರು, ಇಲ್ಲಿ ಸಂಪೂರ್ಣವಾಗಿ ಏನಂತ ಹೇಳಿದ್ರಂತಂದ್ರೆ ಈ ಆತ್ಮ ಶಬ್ದ ಅನ್ನುವಂತಹದ್ದು ಇದನ್ನು ಗೌಣವಾಗಿ ನಾವು ಹೇಳೋಣ, ಪ್ರಧಾನದಲ್ಲಿ ಗೌಣವಾಗಿ ಹೇಳೋಣ ಅಂತ ಅಂದಿದ್ದವ. ಆಮೇಲೆ ಮತ್ತೊಂದೇನ್ ಹೇಳಿದ್ದ, ಚೇತನ ಚೇತನಿಗೆ ಸಾಧಾರಣವಾಗಿ ವಾಚಕ ಆಗೈತಿ ಅಂತ ಹೇಳಿದ್ದ. ಇದೊಂದು ಆಕ್ಷೇಪ ಮಾಡಿದ್ದ ಅವನು. ಇವೆಲ್ಲವನ್ನು ಹಿಂದಿನ ಸೂತ್ರದಲ್ಲೇ ಇದನ್ನ ನಿರಾಕರಣೆ ಮಾಡ್ಕೊಂಡ್ ಬಂದ್ಬಿಟ್ಟಿದಾರ ಅವರು. ತತಃ ಸ್ವತಂತ್ರ ಏವ ಪ್ರಧಾನ ಕಾರಣ ನಿರಾಕರಣ ಹೇತು ವ್ಯಾಖ್ಯೆಯು. ಅಂದ್ರೆ ಸ್ವತಂತ್ರವಾಗಿ ಇಲ್ಲಿ ಪ್ರಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನ ನಿರಾಕರಣ ಮಾಡುವಂತಹದ್ದು
ಹ್ಮ್ ಇದನ್ನ ಹೇಳ್ಕೊಂಬಂದ್ರು. ಹ್ಮ್ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಇತಿ. ಹ್ಮ್ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಅನ್ನುವಂತ ಸೂತ್ರದಿಂದ ಹ್ಮ್ ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಹ್ಮ್ ಇದು ಜಗತ್ತಿಗೆ ಕಾರಣ ಆಗುವಂತಹದ್ದಲ್ಲ ಅಂತ ಹೇಳಿ ಹ್ಮ್ ಅದನ್ನ ಹಿಂದಿನ ಈ ಸೂತ್ರದಲ್ಲಿ ನಿರಾಕರಣೆ ಮಾಡಿದ್ರಿ ಇವರು. ಹ್ಮ್ ಆದ್ದರಿಂದ ಇಲ್ಲಿ ಸತ್ಶಬ್ದ ವಾಚ್ಯವಾಗಿರ್ತಕ್ಕಂಥದ್ದು ಹ್ಮ್ ಇಲ್ಲಿ ಚೇತನವಾಗಿರ್ತಕ್ಕಂಥ ಯಾವ ಶ್ವೇತಕೇತು ಅಂದ್ರೆ ಆತ್ಮನಿಗೆ ಹೊಂತೈತೆ ಹೊರತು ಹ್ಮ್ ಇದನ್ನ ನಾವು ಪ್ರಧಾನದಲ್ಲಿ ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಆಗೋದಿಲ್ಲ. ಅಚೇತನವಾಗಿರ್ತಕ್ಕಂಥ ಪ್ರಧಾನ ಅನ್ನುವಂಥದ್ದು ಇದು ಹ್ಮ್ ಸತ್ಶಬ್ದದ ವಾಚ್ಯ ಅಲ್ಲ ಅಂತ ಹ್ಮ್ ಇಷ್ಟು ಭಾಷ್ಯದಲ್ಲಿ ಹ್ಮ್ ಹೇಳ್ಕೊಂಡು ಬಂದ್ರು. ಹೌದು. ಇನ್ನ ಮುಂದಿನ ಸೂತ್ರದಲ್ಲಿ ಏನ್ ಹೇಳೋರದಾರ ಅಂತಂದ್ರೆ ಹ್ಮ್ ಹೇಯತ್ವ ವಚನಾಚ್ಛ. ಹ್ಮ್ ಅಂದ್ರೆ ಈಗ 7ನೇ ಸೂತ್ರ ಮುಗಿತಿವಾಗ, ಹೌದು. ಈಗ ಆರಂಭದಿಂದ ಇದು ಒಂದೇ ಸೂತ್ರ ನಡ್ಕೊಂತ ಬಂತಿವಾಗ್ರಿ. ಹ್ಮ್ ಅಂದ್ರೆ ಇಲ್ಲಿ ಹೇಯತ್ ಬಿಡತಕ್ಕಂತಹದ್ದು ಇಲ್ಲಿ ಏನು ಹೇಳಿಲ್ಲ. ಹ್ಮ್ ಆದ್ದರಿಂದ ಇಲ್ಲಿ ಪ್ರಧಾನ ಅನ್ನುವಂಥದ್ದು ಸತ್ಶಬ್ದ ವಾಚ್ಯ ಅಲ್ಲ ಅಂತ ಹ್ಮ್ ಈ ಸೂತ್ರದಲ್ಲಿ ಇನ್ನಷ್ಟು ಪ್ರಮಾಣ ಕೊಟ್ಟು ನಮಗ ಉಪದೇಶ ಮಾಡ್ತಾರೆ ಇದನ್ರಿ. ಹ್ಮ್ ಇದನ್ನ ಮತ್ತೆ ನಾಳೆ ನೋಡೋಣ. ಹ್ಞೂ ಇದೊಂದು 83 ಕುಚಸ್ಥ ಪ್ರಧಾನಂ ಸಚ್ಶಬ್ದ ವಾಚ್ಯಂ ಅಂತ ಇದೊಂದು ಸಣ್ಣದು ಒಂದು ಲೈನ್ ಐತಿ, ಭಾಳ ಐತಿ ಅದು. ಒಂದೇ ಲೈನ್ ಐತಿ, ಒಂದೇ ಲೈನ್ ಐತಿ. 83 ರೀ. ಹ್ಞೂ ಲಾಸ್ಟ್ಗೆ ಐತಿ ನೋಡ್ರಿ ಕೆಳಗೆ. ಇದೆಲ್ಲ ಆಯ್ತು ಈಗ 83 ಕುತಶ್ಚ ಅಲ್ಲಿಂದ ಪ್ರಧಾನಂ ಪ್ರಧಾನಂ ಸಚ್ಶಬ್ದ ವಾಚ್ಯಂ. ಸತ್ಯದ ವಾಚ್ಯಂ ಇಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ತೈತ್ರಿ ಈಗ ಆ ಸೂತ್ರಕ್ಕೆ ಸಂಬಂಧ ಐತ್ರಿ ಈಗ. ನೆಕ್ಸ್ಟ್ ಸೂತ್ರ ಹೇತ್ವಚನಾಚ್ಯ ಅದಕ್ಕೆ ಸಂಬಂಧ ಪಡ್ತೈತ್ರಿ ಈಗ ಅದು. ಮೇಲೆ ಹೇತ್ವಚನಾಚ್ಯ ಅಂತ ಐತಲ್ರಿ ಆ ಸೂತ್ರಕ್ಕನೇ ಅದಕ್ಕೆ ಭಾಷ್ಯ ಈಗ ಅದ್ರಿ. ಅಲ್ಲಿ ಆಕ್ಷೇಪ ಮಾಡ್ಕೊಂಡು ಮತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ ಅವ್ರಿಗೆ. ಅವನ ಅಭಿಪ್ರಾಯ ಹೇಳ್ತಾನ್ರಿ ಇವಾಗ ಸಾಂಖ್ಯ ಹೇಳ್ತಾನೆ ಹಿಂಗಿಂಗ್ ಅಂತೇಳಿ. ಇಲ್ಲಪ್ಪ ಅದು ಹೊಂದುದಿಲ್ಲ ಅಂತೇಳಿ ಅದಕ್ಕೆ ಮತ್ತೆ ಅವ್ರು ಉತ್ತರ ಕೊಟ್ಕೊಂತ ಹೋಗ್ತಾರ. ನಮಸ್ಕಾರ. 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 ಹಾಂ.